ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಈ ವಾರದ ಮೊದಲ ದಿನ ನಾನು ಇವತ್ತಿನ ಪ್ರೈಮ್ ನ್ಯೂಸನ್ನು ಒಂದು ಸಂತೋಷದ ಸುದ್ದಿ ಮತ್ತು ಒಂದು ದುಃಖದ ಸುದ್ದಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ದುಃಖದ ಸುದ್ದಿ ಅಂದರೆ ಹಿರಿಯ ಪತ್ರಕರ್ತ ಗರುಡಗಿರಿ ನಾಗರಾಜ್ ಅವರು ನಿನ್ನೆ ನಮ್ಮನ್ನು ಆಗಲಿ ಹೋಗಿದ್ದು. ನಾನು ಅವರ ಸಹೋದ್ಯೋಗಿಯಾಗಿದ್ದೆ. ಅವರ ಬರವಣಿಗೆ ನನ್ನಂಥವರ ಮೇಲೆ ಪ್ರಭಾವ ಬೀರಿತು. ಎಂದೂ ಕೂಡ ಪತ್ರಿಕೋದ್ಯಮವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳದ ನಿಷ್ಠುರ ಪತ್ರಕರ್ತರು ಅವರಾಗಿದ್ದರು. ಅವರು ನಮ್ಮ ಜೊತೆಗಿಲ್ಲ. ಅದು ನೋವಿನ ಸುದ್ದಿ ನನಗೆ. ಇನ್ನೊಂದು ಸಂತೋಷದ ಸುದ್ದಿ ಅಂತಂದರೆ ಈ ಬಾರಿಯ TSR ಪ್ರಶಸ್ತಿ ಬರಹಗಾರ ಪತ್ರಕರ್ತ ನಾಗೇಶ್ ಹೆಗಡೆ ಅವರಿಗೆ ಬಂದಿದೆ. ಅದು ತುಂಬ ಸಂತೋಷ ಸುದ್ದಿ. ಯಾಕೆಂದರೆ ನಾಗೇಶ್ ಹೆಗಡೆ ಅವರ ಕಾಂಟ್ರಿಬ್ಯೂಷನ್ ಪತ್ರಿಕೋದ್ಯಮಕ್ಕೆ ಏನಿದೆ ಅದು ತುಂಬ ಮಹತ್ವದ್ದು. ವಿಜ್ಞಾನಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಬರೆಯುವುದಕ್ಕೆ ಜನರೇ ಇಲ್ಲದಿದ್ದ ಸಂದರ್ಭದಲ್ಲಿ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆಯೇ ಪ್ರಜಾವಾಣಿಯಲ್ಲಿ ಮೂರನೇ ಎಡಿಟೋರಿಯಲ್ ಬರ್ತಾ ಇತ್ತು. ಅದು ಎಷ್ಟು ಅದ್ಭುತವಾಗಿರ್ತಾ ಇತ್ತು ಅಂದರೆ ಒಂದು ಹಾಸ್ಯ ಇರ್ತಾ ಇತ್ತು. ಆ ಕಾಲಘಟ್ಟದಲ್ಲಿ ಸಂಪಾದಕೀಯದಲ್ಲಿ ಹಾಸ್ಯವನ್ನು ಒಂಥರ ತಿವಿಯೋದು ಕಂಡ್ರಿ, ಅದು ಇರ್ತಾ ಇರಲಿಲ್ಲ. ಅದನ್ನು ತಂದವರು ನಾಗೇಶ್ ಹೆಗಡೆ. ಅವ್ರಿಗೆ ಕೂಡ ಪ್ರಶಸ್ತಿ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ. ಇರುವೆ ನಿಮಗೆ ಗೊತ್ತಿದೆ ನಮ್ಮ ಫಾರ್ಮ್ಯಾಟ್. ನಾವು ಪ್ರತಿದಿನ ನಮ್ಮ ಜೊತೆಗೆ ಅತಿಥಿಗಳಿರ್ತಾರೆ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ. ನನ್ನ ಜೊತೆಗೆ ಇವತ್ತು ಯಾರ್ಯಾರು ಜಾಯಿನ್ ಆಗಿದ್ದಾರೆ ಅಂತ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರರಾದ ಗೋಪಾಲ್ ಗೌಡ್ರು ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆಯೇ JDS ಪಕ್ಷದ ಕಂಠಿ ಅವರಿದ್ದಾರೆ. ಅವರು ಹೊಸಬರಲ್ಲ, ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡ್ರು, ಅವ್ರನ್ನೂ ಸ್ವಾಗತಿಸ್ತೀನಿ. ಇನ್ನು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರೋ GN ಹೆಗಡೆ ಇದ್ದಾರೆ. ಅವ್ರನ್ನೂ ಸ್ವಾಗತಿಸ್ತೀನಿ. ಯಾಸ್ ಈಗ ಮೊದಲನೇದಾಗಿ ನೋಡ ಈ ಹೊತ್ತಿನ ಹೆಡ್ಲೈನ್ಸ್. ಅಕ್ರಮ ಗಣಿಗಾರಿಕೆ ಪ್ರಕರಣ, IAS ಅಧಿಕಾರಿ ಬಡೇರಿಯಾ ಬಂಧನ, ಜಂಕಲ್ ಅಕ್ರಮ ಗಣಿಗಾರಿಕಾ ಪ್ರಕರಣಕ್ಕೆ ಮರುಜೀವ. ಬಿಜೆಪಿ ಆಂತರಿಕ ಭಿನ್ನಮತ ಶಮನಕ್ಕೆ ಯಡಿಯೂರಪ್ಪ ಯತ್ನ, ಬೆಳಗಾವಿ ಅತೃಪ್ತ ನಾಯಕರ ಜೊತೆ ಮಾತುಕತೆ, ಪಟ್ಟು ಬಿಡದ ಭಿನ್ನಮತೀಯರು. ಮಾನವ ಹಕ್ಕು ಉಲ್ಲಂಘಿಸಿದ ಪಾಕಿಸ್ತಾನ, ತೀರ್ಪು ಬರುವ ಮೊದಲೇ ಜಾಧವ್ ಗಲ್ಲಿಗೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ಭಾರತದ ಆತಂಕ. IT ಕಂಪನಿಗಳಿಗೆ ಸಂಕಷ್ಟ, ಉದ್ಯೋಗದಲ್ಲಿ ಭಾರೀ ಕಡಿತ. 2018ರ ವೇಳೆಗೆ 2 ಲಕ್ಷ IT ಉದ್ಯೋಗ ಖತಮ್. ಎಂಟು ವರ್ಷಗಳ ನಂತರ ಅಭಿಮಾನಿಗಳ ಮುಂದೆ ರಜನಿಕಾಂತ್. ರಾಜಕೀಯ ಪ್ರವೇಶದ ಇಂಗಿತ, ದೇವರ ಇಚ್ಛೆ ಇದ್ರೆ ರಾಜಕೀಯ ಪ್ರವೇಶಿಸ್ತೀನಿ, ರಾಜಕಾರಣಕ್ಕೆ ಬಂದ್ರೆ ಸತ್ಯದ ದಾರಿ ಬಿಡೋಲ್ಲ ಅಂದ್ರು ತಲೈವ. ಈಗ ಮೊದಲ ಸುದ್ದಿಯತ್ತ ನೋಡ. ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ IAS ಅಧಿಕಾರಿ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗಂಗಾರಾಮ್ ಬಡೇರಿಯಾ ಅವರನ್ನು ಸೋಮವಾರ ಬಂಧಿಸಲಾಗಿದೆ. ರಾಜ್ಯದ ಇತಿಹಾಸದಲ್ಲಿ IAS ಅಧಿಕಾರಿಯೊಬ್ಬರು ಅಕ್ರಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಂಧನವಾದ ಪ್ರಕರಣ ಇದು. ಇದರೊಂದಿಗೆ ಅಕ್ರಮ ಗಣಿಗಾರಿಕೆಯ ಪ್ರಕರಣಕ್ಕೆ ಮರುಜೀವ ಬಂದಂತಾಗಿದೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವರ ಮೇಲೆ ತೂಗುಗತ್ತಿ ಇದೆ. IAS ಅಧಿಕಾರಿ ಗಂಗಾರಾಮ್ ಬಡೇರಿಯಾ ಅರೆಸ್ಟ್. ಅಕ್ರಮ ಗಣಿಗಾರಿಕೆ ಭೂತಕ್ಕೆ ಅಧಿಕಾರಿ ಬಲಿ. ಜಂತಕಲ್ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸ್ಫೋಟಕ ಅಂಶಗಳು ಮೊದಲು ಬಹಿರಂಗವಾಗಿತ್ತು ಸಂತೋಷ್ ಹೆಗಡೆ ಅವರು ನೀಡಿದ್ದ ವರದಿಯಲ್ಲಿ. ಈ ವರದಿ ರಾಜಕಾರಣಿಗಳು ಮತ್ತು ಗಣಿ ಉದ್ಯಮಗಳ ಅಕ್ರಮ ಸಂಬಂಧವನ್ನು ಬಹಿರಂಗ ಮಾಡಿತ್ತು. ಆದರೆ ಈ ವರದಿಯ ಆಧಾರದ ಮೇಲೆ ಪ್ರಕರಣ ತಾರ್ಕಿಕ ಅಂತ್ಯವನ್ನು ತಲುಪುತ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ನಂತರದ ಬೆಳವಣಿಗೆಗಳು ಜನರ ನಂಬಿಕೆಯೇ ಹೋಗುವಂತೆ ಮಾಡಿತ್ತು. ಜೈಲಿಗೆ ಹೋದವರು ಹೊರಕ್ಕೆ ಬಂದರು. ಮೈನಿಂಗ್ ಅಕ್ರಮ ಕೇವಲ ನೆನಪಾಗಿ ಉಳಿಯೋ ಸ್ಥಿತಿ ಬಂದಿತ್ತು. ಆದರೆ ಇದಕ್ಕೆ ಮತ್ತೆ ಜೀವ ಬಂದಿದ್ದು ನ್ಯಾಯಾಲಯದ ಮಧ್ಯಪ್ರವೇಶದಿಂದ. ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತೋಷ್ ಹೆಗ್ಡೆ ಅವರ ವರದಿಯ ಆಧಾರದ ಮೇಲೆ ತನಿಖೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದಾಗ ಪ್ರಕರಣಕ್ಕೆ ಮತ್ತೆ ಜೀವ ಬಂತು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಇರೋ ಆರೋಪಗಳ ತನಿಖೆ ನಡೆಸಬೇಕು ಅನ್ನೋದು ನ್ಯಾಯಾಲಯದ ಸ್ಪಷ್ಟ ಸೂಚನೆಯಾಗಿತ್ತು. ಕೋರ್ಟ್ ಅವರ್ಸ್ ಮುಗಿದಿದೆ.
ಕೋರ್ಟ್ ಅವರ್ಸ್ ಮುಗಿದ ಮೇಲೆ ಆ್ಯಕ್ಚುಲಿ ಜಡ್ಜ್ ಮನೇಲಿ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಇವರು ಕೋರ್ಟ್ ಅವರ್ಸ್ ಮುಗಿದ ಮೇಲೆ 6 ಗಂಟೆ 5ವರೆಗೆ ಮುಗಿದಿದೆ. ಗಂಗಾರಾಮ್ ಬಡೇರಿ ಅಂತ ಒಬ್ಬ IAS ಭ್ರಷ್ಟಾಧಿಕಾರಿ, ಕರ್ನಾಟಕದಲ್ಲಿ ಗಣಿನಲ್ಲಿ ಇಲ್ಲಿಗಲ್ ಆಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಇವತ್ತು SIT ಅರೆಸ್ಟ್ ಮಾಡಿದ್ದಾರೆ. ತುಂಬ ಸ್ವಾಗತಾರ್ಹ. ಆದರೆ ಅವರು ಮೀಡಿಯಾದರಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಪ್ರಯತ್ನ ಮಾಡ್ತಾಯಿದ್ರು. ನಾವು ಇದೇ ಗೇಟಲ್ಲಿ ಹೋಗಬೇಕು ಅಂತ ನಾವು ಪಟ್ಟಿರೋದ್ರಿಂದ ಅವರು ತಮಗೆ ಈಗ ಸಿಕ್ಕಿದ್ದಾರೆ. ಸಂತೋಷ್ ಹೆಗಡೆ ಅವರ ವರದಿಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಧರಮ್ ಸಿಂಗ್ ಮತ್ತು SM ಕೃಷ್ಣ ಅವರ ಹೆಸರುಗಳು ಇದ್ವು. SM ಕೃಷ್ಣ ಅವರ ವಿರುದ್ಧ ತನಿಖೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತಡೆಯಾಜ್ಞೆಯನ್ನ ನೀಡಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ವಿಶೇಷ ತನಿಖಾ ದಳ ಗಂಗಾರಾಮ್ ಬಡೇರಿಯಾ ಅವರ ವಿಚಾರಣೆಯನ್ನ ಇವತ್ತು ನಡೆಸಿತು. ಈ ವಿಚಾರಣೆ ನಂತರ ಅವರನ್ನ ಬಂಧಿಸಲಾಯಿತು. ಸದ್ಯ ವಿಶೇಷ ನ್ಯಾಯಾಲಯ ಬಡೇರಿಯಾ ಅವರನ್ನ 3 ದಿನಗಳ ಕಾಲ SIT ವಶಕ್ಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಸಂತೋಷ್ ಹೆಗಡೆಯವರೇನು ಈ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ವರದಿಯನ್ನು ನೀಡಿದರು. ಅದು ಕರ್ನಾಟಕದಲ್ಲಿ ರಾಜಕೀಯವಾಗಿ ಒಂದು ರೀತಿಯ ವಿಪ್ಲವವನ್ನು ಉಂಟು ಮಾಡಿತ್ತು. ಆದರೆ ಸಾವಕಾಶವಾಗಿ ನಮ್ಮ ಜನ ಗೊತ್ತಲ್ಲ ನಿಮಗೆ, ನಾವು ಮರೆಯೋದು ಜಾಸ್ತಿ ಕಣ್ರಿ, ನಾವು ಮರು ತುಂಬ ಜಾಸ್ತಿ ಮರಿತಾ ಇದ್ವಿ. ಈಗ ಮತ್ತೆ ಏನು ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯ ಮೇರೆಗೆ ಮತ್ತೆ ಈ ಪ್ರಕರಣ ಮುಂದಕ್ಕೆ ಬಂದಿದೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಇದರಿಂದ ಯಾರ್ಯಾರು ಸಿಕ್ಕಾಕತ್ತಾರೆ, ಯಾರ್ಯಾರು ಬಡೇರಿಯಾ ಯಾರ್ಯಾರ ಹೆಸರು ಹೇಳ್ತಾರೆ, ಹಾಗೆಯೇ ಬಡೇರಿಯಾ ಈಗಾಗಲೇ ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ. ಇದಕ್ಕೇನಾದರೂ ನಮ್ಮ ಜನಪ್ರತಿನಿಧಿಗಳ ಜೊತೆ ಸಿಕ್ಕಾಕೊಳ್ತಾ, ಇನ್ಯಾರಿಗೂ ನೋಟಿಸ್ ಹೋಗುತ್ತಾ, ಇನ್ನಾದ್ರೂ ವಿಚಾರಣೆ ಕರೀತಾರ ಗೊತ್ತಿಲ್ಲ. ಏನು ಬೇಕಾದರೂ ಆಗೋ ಸಾಧ್ಯತೆ ಇದರಲ್ಲಿ ಇದ್ದೇ ಇದೆ. ಮೊದಲು ನಟರಾಜ್ ಗೌಡ್ರೆ, ಯುವರ್ ರಿಯಾಕ್ಷನ್ ಪ್ಲೀಸ್. ಮೊದಲ IAS ಅಧಿಕಾರಿ ಜೈಲಿಗೆ ಹೋಗಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮುಖ್ಯಮಂತ್ರಿ ಯಡಿಯೂರಪ್ಪ ಜೈಲಿಗೆ ಹೋದವರು ಮೊದಲ IAS ಅಧಿಕಾರಿ ಇದು. ಈ ಕೇಸ್ ಏನಾಗಿದೆ ಅಂದರೆ, ಕ್ವಾಶ್ ಮಾಡಿದಾಗಲೇ ಎಲ್ಲರೂ ಸರ್ಪ್ರೈಸ್ ಆಶ್ಚರ್ಯ ಮಾಡಿದ್ರು. ಹೈಕೋರ್ಟ್ ಯಾಕೆ ಕ್ವಾಶ್ ಮಾಡ್ತು, ಇದು ಲೋಕಾಯುಕ್ತ ಕೇಸಲ್ಲಿ ನಡೀತಾ ಇದೆ ಇದು. ಆಮೇಲೆ ಈ ಕೇಸು ಫಿಟ್ ಫಾರ್ ಟ್ರಯಲ್ ಅಂತ. ಫಿಟ್ ಫಾರ್ ಟ್ರಯಲ್ ಯಾಕೆಂದರೆ, ಮುಖ್ಯಮಂತ್ರಿಗಳು ಆ ಸಮಯದಲ್ಲಿ ಅಧಿಕಾರಿಗಳಿಗೆ ದೂರವಾಣಿಗಳನ್ನು ಮಾಡಿ ಬೆದರಿಸಿ ಇದಕ್ಕೆ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಮಾಡಿಸ್ಕೊಟ್ರು ಅಂತ ಅದು ಮೇಲ್ನೋಟ ಕಾಣ್ತದೆ. ಹಂಗಿರಬೇಕಾದ್ರೆ ಅದನ್ನು ಕ್ವಾಶ್ ಮಾಡಿದ್ದನ್ನು ಸುಪ್ರೀಂ ಕೋರ್ಟಲ್ಲಿ ಎತ್ತಿ ಹಿಡಿದಿರೋದು ನಿಜವಾಗ್ಲೂ ಒಂದು ಸ್ವಾಗತ ಮಾಡುವಂಥ ವಿಷಯ. ಫಸ್ಟ್ ಅದನ್ನು ಇವಾಗ ಟ್ರಯಲ್ನ ಈಗ ವಿಶೇಷ ತನಿಖಾ ಸಂಸ್ಥೆ ಇದೆ, ಈಗ ಟ್ರಯಲ್ ಹೋಗ್ತದೆ. ಹಂಗಿದ್ರೆ ಇವರು ಅಧಿಕಾರಿಗಳು ಯಾರ ನಿಮಗೆ ಒಂದು ಜನಪ್ರತಿನಿಧಿಗಳಿಗಾದರೆ ಅವರೊಂದು ಅಕೌಂಟಬಿಲಿಟಿ ಇದೆ, ಜನರ ಮುಂದೆ ತಿರುಗಿ ಹೋಗ್ಬೇಕು, ನಿಂತ್ಕೋಬೇಕು. ಅವರು ಇವ್ರಿಗೆ ಯಾರು ಏನೂ ಇಲ್ಲ, ಇವರಿಗೆ ಬಾಪ್ನೈ ಪುಕಾರ್ನೈ. ಅದನ್ನೇ ಈಗ ಜನಪ್ರತಿನಿಧಿಗಳು ಅಂದರೆ 5 ವರ್ಷ ಬಂದೋಗ್ತಾರೆ. ಈ ಅಧಿಕಾರಿಗಳಂದ್ರೆ ಜನತೆಗೆ ಏನು ಕಾಣಿಸ್ತದೆ, ಯಾರು ರಾಜಕಾರಣಿಗಳು ಭ್ರಷ್ಟ ಅಂತ. ಭ್ರಷ್ಟ ನಿಜವಲ್ಲ ಅಂದ್ರೆ ಅಧಿಕಾರಿಗಳು ಶಾಶ್ವತವಾಗಿರ್ತಾರೆ. ಒಂದು ಈ ಪ್ರಕರಣ ನಿಮ್ಮ ಮೊದಲ ರಿಯಾಕ್ಷನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ನನಗೊಂದು ಪ್ರಶ್ನೆ ಇದೆ, ಇನ್ಯಾವುದೋ ರಾಜಕಾರಣಿಗಳಿಗೆ ಏನಾದರೂ ಇದು ಕುತ್ತಿಗೆಗೆ ಬರಬಹುದಾ ಅಂತ. ಅಲ್ಲ, ಈಗ ಈ ಪ್ರಕರಣ ಇದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕೊನೆಯ 15 ದಿನಗಳಲ್ಲಿ BJP ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡ ಮೇಲೆ 47 ಕಂಪನಿಗಳಿಗೆ ಅವರು ಈ ಒಂದು ಮೈನಿಂಗ್ ರಿನ್ಯೂ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಈ ಜಂತ್ಕಲ್ ಮೈನಿಂಗ್ ಕಂಪನಿಗೆ ಏನಾಗಿತ್ತು ಅಂತ ಹೇಳಿದರೆ, ಅವ್ರದ್ದು ಒಂದು ಅದಿರು ಸಂಗ್ರಹ ಇತ್ತು, ಅದನ್ನು ತಕ್ಷಣವೇ ಅವರಿಗೆ ಸಾಗಾಣಿಕೆ ಮಾಡೋದಕ್ಕೆ ಕೊಡಬೇಕಾಗಿತ್ತು. ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೂಡ ದಂಡ ಕೂಡ ವಿಧಿಸಿದ್ದಿದೆ ಅವ್ರ ಮೇಲೆ. ಆದರೆ ಕುಮಾರಸ್ವಾಮಿಯವರು 2 ಗಂಟೆಗಳಲ್ಲಿ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಅಧಿಕಾರಿಯ ಮೇಲೆ ಒತ್ತಡವನ್ನು ಹೇರಿದ್ರು. ಅದ್ರ ಬಗ್ಗೆ ಅಧಿಕಾರಿಯ ಮೇಲೆ ಅವರು ಒತ್ತಡ ಹೇರಿದಕ್ಕೆ ಏನು ದಾಖಲೆ ಸಾಕ್ಷಿ ಇದೆ? ಇದೆ ಇದೆ ಅಧಿಕಾರಿ, ನಾನು ಅದನ್ನು ಇವತ್ತು ತಂದಿಲ್ಲ. 2 ಗಂಟೆಯಲ್ಲಿ 3 ಬಾರಿ ಅದು ಅದನ್ನ ನಮ್ಮ BJP ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ. ಅದನ್ನು ನಾನು ಇವತ್ತು ತರಲಿ, ಯಾಕಂದ್ರೆ ಗಂಗಾರಾಮ್ ಬಡೆ ಭರತ ಚರ್ಚೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಮಾತ್ರ BJP ಪ್ರಿಂಟ್ ಮಾಡಿದೆ ಅಥವಾ ಯಡಿಯೂರಪ್ಪ? ಇಲ್ಲ ಇಲ್ಲ, ಯಡಿಯೂರಪ್ಪನವರು ಅವರು ಈಗ CBI ನ್ಯಾಯಾಲಯದ ದೋಷಮುಕ್ತರಾಗ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದು ಕೂಡ ಒಂದು ಬೇಲ್ ತಗೊಳ್ಳೋದನ್ನ, ಯಾವುದೇ ಒಂದು ಆಪಾದನೆಯಲ್ಲಿ ಅವರು ಸಿಕ್ಕಾಕೊಂಡು ಅಥವಾ ಆಪಾದನೆಯಲ್ಲಿ ಕನ್ವಿಕ್ಷನ್ ಆಗಿ ಜೈಲಿಗೆ ಹೋಗಿಲ್ಲ. ಇದನ್ನ ಬಹಳ ಸ್ಪಷ್ಟ, ಪ್ರತಿ ಸಾರಿ ನೀವು ಜೈಲಿಗೆ ಹೋಗಿದ್ದಾರೆ ಆದ್ರಿಂದ ಅದಲ್ಲ, ಅದನ್ನ ಬಿಡಿ. ಅವರು ಈಗ CBI ನ್ಯಾಯಾಲಯದಲ್ಲಿ ಅವರು ದೋಷಮುಕ್ತರಾಗಿದ್ದಾರೆ. ಅದು ಅಲ್ಲಿಗೆ ಮುಗಿದೋದಂತ ಅಧ್ಯಾಯ. ಈಗ ಏನಾಗಿದೆ, ನಿಮಿಷ, ಈಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇಲೆ SIT-ನವರು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬಡೇರಿಯಾ ಅವರು ಅದು ಹಾಕಿದಂತ ಇದು ಸರ್ಕಾರದಲ್ಲಿ ಏನಂದ್ರೆ ಬಾಯಿ ಮಾತನಲ್ಲ, ಇದು ಪ್ರತಿಯೊಂದರಲ್ಲೂ ಟಿಪ್ಪಣಿಗಳಿದೆ. ಅವರು ಕೂಡ ತಮ್ಮ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅದಾದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ,
ಅವರು ಮಾಡಿದಂಥ ತಪ್ಪು, ಒಂದು ಫೇಕ್ ಲೆಟರನ್ನು ಈ ಜಂತ್ಕಲ್ ಮೈನಿಂಗ್ ಕಂಪನಿಯವರು ಕೊಟ್ಟರು. ಏನಂತ ಹೇಳಿದರೆ, ಕೇಂದ್ರದ ಒಂದು ಎನ್ವಿರಾನ್ಮೆಂಟ್ ಇಲಾಖೆ ಏನಿದೆ, ಫಾರೆಸ್ಟ್ ಮಿನಿಸ್ಟರ್ ಎನ್ವಿರಾನ್ಮೆಂಟ್ ಅವರು ಇದಕ್ಕೆ ನಮ್ಮ ಆಬ್ಜೆಕ್ಷನ್ ಇಲ್ಲ ಅಂಥೇಳಿ ಒಂದು ಪತ್ರವನ್ನು ಬರೆದು ಆ ಒಂದು ನಕಲಿ ಪತ್ರವನ್ನು ಕೊಟ್ಟು ಅವರು ಅನುಮತಿಯನ್ನು ತೆಗೆದುಕೊಂಡ್ರು. ಆಮೇಲೆ ಏನಾಯ್ತು, ಈ ಪತ್ರ ನಕಲಿ ಅನ್ನೋದನ್ನು ಅಲ್ಲೂ ಕೂಡ ತನಿಖೆ ಆಗೋಯ್ತು. ಆಗ ಅಷ್ಟಾದರೂ ಕೂಡ ಈ ಅಧಿಕಾರಿ ಅದನ್ನ ನಕಲಿ ಪತ್ರ ಅನ್ನೋದನ್ನು ಕೂಡ ತಿಳ್ಕೊಳ್ದೇನೆ ಯಾವುದೋ ಒತ್ತಡಕ್ಕೆ ಕಟ್ಟು ಬಿದ್ದು ಇವರಿಗೆ ಅನುಮತಿ. ಬಾಲ್ ಇಸ್ ಇನ್ ಯುವರ್ ಕೋರ್ಟ್ ನಾವು. ಈಗ ಕ್ಲಿಯರ್ ಆಗಿ ಹೆಗಡೆ ಅವರು ಹೇಳಿದ್ದಾರೆ, ನಟರಾಜ್ ಗೌಡರು ಹೇಳಿದ್ದಾರೆ, ಕುಮಾರಸ್ವಾಮಿ ಈಸ್ ಎ ಮೇನ್ ಕಲ್ಪ್ರಿಟ್. ಕುಮಾರಸ್ವಾಮಿ ಅವರ ಒತ್ತಡದ ಕಾರಣಕ್ಕಾಗಿ ನಾವು ಕಲ್ಪ್ರಿಟ್ ಅಂತ ಕೂಡ ಹೇಳಿ, ಅವರು ಒತ್ತಡದಿಂದ ಮಾಡಿದ್ದಾರೆ ಈ ಅಧಿಕಾರಿ ತಮ್ಮ ನೋಟಿಂಗ್ನಲ್ಲಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಗಣಿಧೂಳು ಭ್ರಷ್ಟಾಚಾರ ಇಡೀ ರಾಜ್ಯನ ಪೂರ್ತಿ ವ್ಯಾಪಕವಾಗಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು BJP ಸರ್ಕಾರದ ಅವಧಿಯಲ್ಲಿ ಅಂದ್ಕೊಂಡು ಇದು ಜನಜಾಹಿರವಾಗಿರ್ತಕ್ಕಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಅವರು ಪಬ್ಲಿಕಲ್ಲಿ ಈ ಥರ ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಅದು ಬಹಳ ಆಶ್ಚರ್ಯದ ವಿಷಯ. ಮುಖ್ಯಮಂತ್ರಿ ಜೈಲಿಗೆ ಕಳಿಸಿ, ಒಬ್ಬ ಮುಖ್ಯಮಂತ್ರಿನ ಜೈಲಿಗೆ ಕಳಿಸಿ, ಪಬ್ಲಿಕ್ ಇವತ್ತಿಗೂ ಕೂಡ ಕಚ್ಚಾಡ್ತಾ ಇದ್ದೀರಾ. ಇವತ್ತಿಗೂ ಜನರ ಒಂದು ನಿಮಿಷ ಸರ್, ನಾವು ಚರ್ಚೆ ಮಾಡ್ತಾ ಇರೋದು ಅಕ್ರಮ ಗಣಿಗಾರಿಕೆ ಬಗ್ಗೆ. ವಾಟ್ ಐ ವಾಂಟ್, ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಾಗಿ ಅವ್ರು ಹೇಳ್ತಾರೆ ಬಡೇರಿ ಅವ್ರ ನೋಟ್ನಲ್ಲಿ ಇದೆ, ಇದೆಯೋ ಇಲ್ಲೋ ಒಂದು ಪರಸ್ಪರ ನೀವು ಕಂಡ್ರು ಅಂದ್ರೆ ಜನ ಏನು ಅಂದ್ಕೋತಾರೆ, ಕಳ್ರಿ ಯಾರು ಜನ, ಪೀಪಲ್ ವಿಲ್ ಡಿಸೈಡ್. ವಿಚಾರಗಳು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸ್ಪಷ್ಟವಾಗಿ ಎಲ್ಲ ದಾಖಲೆಗಳ ಸಮೇತ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಅಧಿಕಾರಿ IAS ಅಧಿಕಾರಿ ಕರ್ತವ್ಯದಲ್ಲಿದ್ದಾಗ ಬಂಧನಗೊಳಗಾಗಿರ್ತಕ್ಕಂಥ ಅಧಿಕಾರಿ ಗಂಗಾರಾಮ್ ಬಡೇರಿಯಾ ವಿಚಾರಗಳು ಖಂಡಿತವಾಗಿ ಹೊರಡೆ ಬರ್ತದೆ, ಎಲ್ಲೂ ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು SIT ತನಿಖೆ ನಡೀತಾ ಉಂಟು, ಸುಪ್ರೀಂ ಕೋರ್ಟ್ ತನಿಖೆ. ಆದ್ರೆ ಇಸ್ ಇಟ್ ಟ್ರೂ ಅವರ ಬಡೇರಿಯಾ ಅವರ ಸ್ಟೇಟ್ಮೆಂಟ್ ನಲ್ಲಿ ಮುಖ್ಯಮಂತ್ರಿಗಳ ಒತ್ತಡದಿಂದ ನಾನು ಈ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ ನಿಜ ಹೇಳ್ಬೇಕಲ್ಲ, ಅವರು ಹೇಳ್ಬೇಕಲ್ಲ ಮುಖ್ಯಮಂತ್ರಿ ಒತ್ತಡದಿಂದ. ಅಂದ್ರೆ ಈಗ ಹೇಳಿದ್ರ ಸಮೇತ ರೈಟಿಂಗ್ ದಾಖಲೆಗಳಿಗೂ ವ್ಯತ್ಯಾಸ ಇದೆ. ದಾಖಲೆಗಳನ್ನು ಕೇಳ್ತಾರೆ ಕೋರ್ಟ್, ನ್ಯಾಯಾಲಯ ಯಾವತ್ತು. ಗೋಪಾಲ್ ಗೌಡ ಪ್ಲೀಸ್. ಇಲ್ಲಿ ನಾವು ಚರ್ಚೆಗೆ ಬಂದಿದ್ದೀವಿ. ಈ ಚರ್ಚೆಯನ್ನ ರಾಜ್ಯದ ಜನತೆ ನೋಡ್ತಾ ಇರ್ತಾರೆ. ಮತ್ತೆ ನಮ್ಮೆಲ್ಲರದು ಅಮೂಲ್ಯವಾದಂಥ ಈ ಸಮಯನ ವಾದ ವಿವಾದಗಳಿಗೆ ಕೊಡ್ತಕ್ಕಂಥದ್ದು ನಮ್ಮ ಇಂಡಿಸಿಪ್ಲೈನ್ ಅನ್ನು ತೋರಿಸುತ್ತೆ. ನಾವಿಲ್ಲಿ ಬಂದ ಮೇಲೆ ಎಲ್ಲರೂ ಡಿಸಿಪ್ಲೈನ್ ಇರಬೇಕು. ನನಗೆ ಅವಕಾಶ ಬಂತು ನಾನು ಮಾತಾಡ್ತೀನಿ, ಇನ್ನೊಬ್ರಿಗೆ ಅವಕಾಶ ಬಂತು ಅವ್ರು ಮಾತಾಡಬೇಕು, ಪೂರ್ತಿ ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು. ಮತ್ತೆ ಅವ್ರನ್ನ ಅಟ್ಯಾಕ್ ಮಾಡೋದು ಇದೆಲ್ಲ ಆಡ್ತಕ್ಕಂಥ ನಮ್ಮ ಇಂಡಿಸಿಪ್ಲೈನ್ ಆಗುತ್ತೆ. ನಮಗೆ ಅಟ್ಯಾಕ್ ಮಾಡ್ಬೋದು, ಬಟ್ ಅದರ ಹಿಂದೆ ವಿಷಯಾಧಾರಿತವಾದ ಆಕ್ರಮಣಕ್ಕೆ ನಾನು ಒಪ್ಕೋತೀನಿ. ಬಟ್ ಅವಕಾಶ ಕೇಳಬೇಕು, ನಾನು ಅದಕ್ಕೆ ಬದ್ಧರಾಗಿರ್ಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈಗ ಗಂಗಾರಾಮ್ ಬಡೇರಿಯಾ ಅವರು ಒಬ್ಬರು ಬಂದಿದ್ದಾರೆ, ನಾಳೆ ಇನ್ನೊಬ್ರು ಬರ್ತಾರೆ, ನಾಡಿದ್ದು ಇನ್ನೊಬ್ಬರು ಬರ್ತಾರೆ. ಯಾರ್ಯಾರು ಓಬ್ಲಾಪುರ ಮೈನಿಂಗ್ ಮಾಡಿದ್ರು, ಯಾರ್ಯಾರು ಈ ಲೂಟಿ ಇದೆಲ್ಲ ಮಾಡಿದ್ರು ಎಲ್ಲನೂ ದಾಖಲೆ ಇದೆ. ಅದರ ಲಾಭ ಪಡ್ಕೊಂಡವ್ರು ಪತ್ರಕರ್ತರು ಇದ್ದಾರೆ. ಕಳ್ರಿ ಏನು ಬರೀ ರಾಜಕಾರಣ ಸೀಮಿತ, ಜರ್ನಲಿಸ್ಟ್ಗಳು ಮಂತ್ಲಿ ಕಾಸು ತಗೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರೇ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಡೈರಿ ಸಿಕ್ಕಾಗ ಯಾರು ಪತ್ರಕರ್ತರ ಹೆಸರುಗಳಿದ್ವು ಅದರಲ್ಲಿ. ಐ ನೋ ದಟ್.
ಈಗ ಆದ್ರಿಂದ ಕರಪ್ಟ್ ಇಡೀ ವ್ಯವಸ್ಥೆ ಮಾಧ್ಯಮವನ್ನು ಕೂಡ ಕರಪ್ಟ್ ಮಾಡಿದೆ. ಮತ್ತೆ ಅದ್ರ ಜೊತೆಗೆ ಈಗ ಹೈಕೋರ್ಟ್ ಕೊಟ್ಟಿದೆ, CBI ಕೊಟ್ಟಿದೆ. ಹೈಕೋರ್ಟ್ ಡಿಸಿಷನ್ ಕೊಟ್ಟಿತ್ತು, ಜೈಲಲ್ಲಿದ್ದೇನಾಯ್ತು, ಶಶಿಕಲಾ ಜೈಲಲ್ಲಿ ಇದ್ದಾರೆ ಈಗ. ಸುಪ್ರೀಂ ಕೋರ್ಟ್ ಇದ್ರ ಮೇಲೆ ಅದು ಈಗ ತಪ್ಪಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸಾಧ್ಯತೆನೇ ಇಲ್ಲ. ಲಕ್ಷಾಂತರ ಟನ್ನಿಗೆ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರ ಜನರಿಗಾಗಿ ನಡೆಸಿ ಅಂತ ಹೇಳಿದ್ರು. ಈ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೀರಿ ಅಂತ ಕೊಡ್ಲಿಲ್ಲ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದೀರಾ. ಈ ರಾಜ್ಯದ ಸಂಪತ್ತನ್ನ ಈ ಜನತೆಗೆ ದ್ರೋಹ ಬಗ್ದಿದ್ದೀರಾ, ಈ ರಾಜ್ಯಕ್ಕೆ ದ್ರೋಹ ಬಗ್ದಿದ್ದೀರಾ, ಲೂಟಿ ಹೊಡೆದೋದಕ್ಕೆ ದಾಖಲೆಗಳಿದೆ. ಆ ದಾಖಲೆಗಳ ಹಿನ್ನೆಲೆಯಲ್ಲಿ ಇವತ್ತೊಂದೊಂದು ಯಜ್ಞಾನ ಹೊರಗಡೆನೂ ಈಗಲೂ ಬರುತ್ತೆ, ನಾಳೆನೂ ಬರುತ್ತೆ, ನಾಡಿದ್ದು ಬರುತ್ತೆ. ಕಂಠಿ ಅವರ ನೋಡ ಅದಿದ್ರೆ ನಾನೇನು ಹೇಳ್ತಾ ಇದ್ದೀನಿ, ಒಂದು ಒತ್ತಡದ ಮಾತು ಹೇಳಿದ್ದಾರೆ. ನನ್ನ ಮೇಲೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒತ್ತಡ ಆಯಿತು ಅಲ್ವಾ. ಅದರ ಜೊತೆಗೆ ಅವ್ರು ಕೊನೆಯ ದಿನಗಳಲ್ಲಿ ಹೆಗಡೆಯವರು ಹೇಳಿದ್ರು 47 ಮೈನಿಂಗ್ ಇದಕ್ಕೆ ಕೊಟ್ಟಿದ್ರೆ ತಪ್ಪು ಮಾಡಿದ್ದಾರೆ ಅಲ್ವಾ. ಉಪ್ಪು ತಿಂದ ಮೇಲೆ ಅದೊಂದು ಹಾಡಿದೆಯಲ್ರಿ, ಯಾರು ಸಮೇತ ತಪ್ಪು ಮಾಡಿಬಿಟ್ಟು ಬಚಾವಲಿಕ್ಕೆ ಸಾಧ್ಯವಿಲ್ಲ. ಇವತ್ತೆಲ್ಲ ದಾಖಲಾತಿಗಳು ನ್ಯಾಯಾಲಯದ ಮುಂದೆ ಅಥವಾ ತನಿಖಾಧಿಕಾರಿಗಳ ಮುಂದೆ ಇದ್ದಾಗ ಯಾವುದನ್ನು ಸಹ ಅಲ್ಲೆಗಳಿಲಿಕ್ಕೆ ನಮಗೆ ಆಗೋದಿಲ್ಲ. ಆದರೆ ಇವ್ರು ಹೇಳ್ತಕ್ಕಂಥ ವಿಚಾರಗಳಿಗೂ ತಾಳೆ ಆಗ್ತಾ ಇಲ್ಲ ಯಾವುದುವೆ. ಅದನ್ನು ನಾನು ಹೇಳ್ತಾ ಇರ್ತೇನೆ. ನ್ಯಾಯಾಲಯ ಯಾವತ್ತು ಸಾಕ್ಷ್ಯಾಧಾರಗಳನ್ನು ಕೇಳ್ತದೆ. ಇವತ್ತು ಸಾಕ್ಷ್ಯಾಧಾರಗಳು ಒಂದು ಎಳೆಯಷ್ಟು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ನಾಯಕನ ಮೇಲೆ ಅನಗತ್ಯ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದನ್ನ ಇದನ್ನ ನಾನು ಇಲ್ಲ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಫೇಸ್ ದ ಟ್ರಯಲ್. ಈಗ ಸಾಕ್ಷಿ ಈಗ ಲೋಕಾಯುಕ್ತ ಕೇಸನ್ನ ಕ್ವಾಶ್ ಮಾಡಿದ್ದೇ ತಪ್ಪು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಅದು ಹೈಕೋರ್ಟ್ ಕ್ವಾಶ್ ಮಾಡಿದೆ ತಪ್ಪು. ಇದು ಟ್ರಯಲ್ ಮಾಡ್ಲಿಕ್ಕೆ ಎಷ್ಟು ಸಂಪತ್ತು ಇವತ್ತು ಲೂಟಿಯಾಗಿದ್ದನ್ನ ಸಂತೋಷ ಹೆಗಡೆ ಅವರ ಮುಖಾಂತರ ಪ್ರಕರಣವನ್ನು ಬೆಳಕಿಗೆ ತಂದಿರ್ತಕ್ಕಂಥದ್ದೇ ನಮ್ಮ ಸರ್ಕಾರ. ಒಂದು ಕುಮಾರಸ್ವಾಮಿ ಹೆಸರು ನಿಮಗೆ ಸಿಟ್ಟು ಬರುತ್ತೆ, ಸಿಟ್ಟು ಬರೋದಲ್ಲ. ಈಗ ಯಡಿಯೂರಪ್ಪನವರ ಯಡಿಯೂರಪ್ಪನವ್ರ ಮೇಲೆ ಸಾಕ್ಷ್ಯಾಧಾರಗಳ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವಿಚಾರ ಸತ್ಯ. ಆ ವಿಚಾರ ನಾವು ಒಂದು ನಿಮಿಷ ಅನಗತ್ಯ ವಿಚಾರ ಒಂದ್ ನಿಮಿಷ ಕೇಳಿ ಮಾತಾಡಿ. ಇವರು ಏನಾದ್ರು ಯಾಕೆ ಅಲ್ಲ, ಇವರು ಪ್ರಾರಂಭದಲ್ಲಿ ಏನ್ ಮಾಡಿದ್ರು, ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದೆ ಬಿಜೆಪಿ ಸರ್ಕಾರ, ಇವ್ರು ಬಿಜೆಪಿ ಸರ್ಕಾರದ ಮೇಲೆ ಹೇಳಕ್ ಹೊರಟ್ಬಿಟ್ರು, ಬಂದು ಕುಮಾರಸ್ವಾಮಿ ಅವ್ರದ್ದು ಬಿಟ್ಬಿಟ್ರು. ನಾನು ಆದ್ರಿಂದ ಹೇಳ್ತಾ ಇದ್ದೆ ಬಿಜೆಪಿ ಸರ್ ನೀವು ಬೇರೆ ಚರ್ಚೆಯಲ್ಲಿ ಎಷ್ಟು ಬೇಕಾದ್ರೂ ಹೇಳಿ. ನೀವಿಬ್ರು ಎರಡು ಪಾರ್ಟಿ ಅವರು ಬೆಡ್ ಮೇಟ್ಸ್ ಅದು ಜೊತೆಯಾಗಿ ಬೋಧಕದವರು. ಈಗ ನಾಳೆ ಮತ್ತೆ ಜೊತೆ ಆಗಲ್ಲ ಅಂತ ಹೆಸರನ್ನ ತರಬೇಕಾದ ಅವಶ್ಯಕತೆ ಇರಲಿಲ್ಲ. ದಾಖಲೆಗಳ ಪ್ರಕಾರ ಗಣಿಗಳ ಬಗ್ಗೆ ಬೇಕಾದಷ್ಟು ಚರ್ಚೆ ಮಾಡಿ ಒಪ್ಪೋಣ. ಆದ್ರೆ ಬಿಜೆಪಿ ದಾಖಲೆಗಳಿದೆ. ಎರಡು ಸರ್ಕಾರಗಳಲ್ಲಿ ಗಣಿ ಭ್ರಷ್ಟಾಚಾರ ಹೆಸರು ತೆಗೆದಾಗ ಬಿಜೆಪಿ ಮತ್ತೆ ಯಡಿಯೂರಪ್ಪನ ಹೆಸರು ತೆಗೆದಿಲ್ಲ ಅಂದ್ರೆ ಆಯ್ತದಲ್ಲ. ಆದ್ರೂ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಯಡಿಯೂರಪ್ಪ. ಆ ಗಣಿಗಳ ಹತ್ರ ಹೋಗಿ ನಿಂತ್ಕೊಂಡಾಗ ಯಾರ್ಯಾರ ಸಂದರ್ಭದಲ್ಲಿ ಯಾರ್ಯಾರು ಲೂಟಿ ಹೊಡೆದಾರೆ ಅಂತ ಯಾವಾಗ ಅಂದ್ರೆ ಒಂದ್ಸಲ ನಾವು ಅಸಹಾಯಕರು ಅನಿಸಿದಾಗ ನಮಗೆ ಸಿಟ್ಟು ಬರುತ್ತೆ. ಮನುಷ್ಯ ಕ್ಯಾರೆಕ್ಟರ್ ಹಂಗೇನೆ ಅಲ್ವಾ. ಅದರ ಜೊತೆಗೆ ಅವ್ರವ್ರ ನಾಯಕರನ್ನು ಬೈದಾಗ ಸಿಟ್ಟು ಬರುತ್ತೆ. ಅದರ ಸಿಟ್ಟು ಯಾವುದಕ್ಕೂ ಪರಿಹಾರ ಅಲ್ಲ. ಸಿಟ್ಟು ವಾಸ್ತವದಿಂದ ನಮ್ಮನ್ನು ಬೇರೆ ಕಡೆ ಹೋಗ್ತದೆ. ನನ್ನ ಹತ್ರ ಮಾತನಾಡುವುದಕ್ಕೆ ವಿಷಯ ಇದೆ, ನನಗೆ ಸಿಟ್ಟು ಬರುತ್ತೆ. ಸೊ ವಿ ಕ್ಯಾನ್ ಡಿಸ್ಕಸ್ ಈ ಗಡಿ ವಿಚಾರದಲ್ಲಿ. ಇದರಲ್ಲಿ ಯಾವ ರಾಜಕೀಯ ಪಕ್ಷವೂ ಹೊರತಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾದ ವಿಚಾರ, ಎಲ್ಲರಿಗೂ ಗೊತ್ತಿದೆ. ಯಾರ್ಯಾರಿಗೋ ಗಡಿ ಕನೆಕ್ಷನ್ ಇದೆ, ಯಾರ್ಯಾರಿಗೆ ಏನೇನೋ ಕನೆಕ್ಷನ್ಗಳಿವೆ. ಆದರೆ ಅಧಿಕಾರಿಗಳಿಗೇನಿದ್ದಾರೆ, ಈಗ ಈ ಬಡೇರಿಯಾ ಇದ್ದಾರಲ್ಲ, ಅವ್ರು ಹೇಳಿದ್ದೇ ನಿಜ ಆಗಿದ್ದರೆ, ಅಂದರೆ ಕುಮಾರಸ್ವಾಮಿ ಅವರ ಒತ್ತಡದಿಂದನೇ ಅವ್ರು ಮಾಡಿದರೆ, ಅವ್ರು ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದೇನಪ್ಪ ಅಂದರೆ, ನಾನು ಬಡೇರಿಯಾನ ಡಿಫೆಂಡ್ ಮಾಡ್ತಾ ಇಲ್ಲ, ಬ್ಯೂರೋಕ್ರಸಿ ಹೇಗೆ ಆ್ಯಕ್ಟ್ ಮಾಡಬೇಕು ಇಂಥ ಸಂದರ್ಭದಲ್ಲಿ, ಬ್ಯೂರೋಕ್ರಸಿಯ ಮೇಲೆ ರಾಜಕೀಯ ಒತ್ತಡ ಬಂದಂಥ ಸಂದರ್ಭದಲ್ಲಿ ಅವರು ವರ್ತಿಸಬೇಕಾದ ರೀತಿ ಯಾವುದು, ಅವ್ರು ದಾಖಲೆ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ, ನಾನೇನು ನೋಡಿಲ್ಲ. ಸೊ ದಾಖಲೆ ಮಾಡಿದರೆ
ಆವಾಗ ಕುಮಾರಸ್ವಾಮಿ ಅವ್ರನ್ನೂ ವಿಚಾರಣೆ ಕರೆಯಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ವಿಚಾರಣೆ ಕರೆದ್ರೆ ಅವ್ರು ಹೋಗ್ಬೇಕಾಗತ್ತೆ. ಚುನಾವಣೆ ಬೇರೆ ಒಂದು ವರ್ಷದ ಒಳಗಡೆ ಇದೆ ಕಂಠಿಯವರೇ. ಜನವರಿಲಿ ಫೆಬ್ರವರಿಲಿ ಸಮನ್ಸ್ ಆಗಿತ್ತು, ಮಾರ್ಚ್ ಸಮನ್ಸ್ ಆಗಿತ್ತು ಅವ್ರಿಗೆ. ವಿಚಾರಣೆಗಳಲ್ಲಿ ಅವ್ರು ಹೋಗಿಲ್ಲ, ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ನೋಡಿದ್ವಿ ನಾವು. ಕುಮಾರಸ್ವಾಮಿ ಅವರ ಪಾತ್ರ ಯಾವುದೂ ಇಲ್ಲ ಇಲ್ಲಿ. ಅಧಿಕಾರಿಗಳ ಪಾತ್ರ ಇರ್ತಕ್ಕಂಥದ್ರ ಬಗ್ಗೆ ನ್ಯಾಯಾಲಯ ಹೇಳಿದೆ, SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆಯ್ತು, ಟೆನ್ಷನ್ ಮಾಡ್ಕೋಬೇಡಿ. ಬ್ರೇಕ್ ತಗೊಂಡು ಕಾಫಿ ಕೊಡ್ತೀನಿ. ವೀಕ್ಷಕರೇ, ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ. ಹೆಗಡೆ ಅವರಿಗೆ ಯಡಿಯೂರಪ್ಪನವ್ರ ಮೇಲೆ ಹೇಳಿದಾಗ ಬೇಜಾರಾಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಂಠಿ ಅವರಿಗೆ ಕುಮಾರಸ್ವಾಮಿ ಹೆಸರು ಆಯ್ತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ವಿಲ್ ಟೇಕ್. ನಾವು ಮುಂದಿನ ಸುದ್ದಿ ಹತ್ತ ಹೋಗೋಣ. ರಾಜ್ಯ ಬಿಜೆಪಿ ಅಧ್ಯಕ್ಷ BS ಯಡಿಯೂರಪ್ಪ ಆಂತರಿಕ ಭಿನ್ನಮತವನ್ನು ಶಮನಗೊಳಿಸುವುದಕ್ಕೆ ತಮ್ಮ ಯತ್ನವನ್ನು ಪ್ರಾರಂಭಿಸಿದ್ದಾರೆ. ಪಕ್ಷದೊಳಗೆ ಇರುವ ಹಲವು ಗುಂಪುಗಳು ಇತ್ತೀಚೆಗೆ ತಮ್ಮ ಚಟುವಟಿಕೆಯನ್ನು ತೀವ್ರಗೊಳಿಸಿದ್ದು. ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಒಂದು ಗುಂಪು ಯಡಿಯೂರಪ್ಪರ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ಕೂಡ ನೀಡಿ ಪಕ್ಷದ ನಾಯಕತ್ವಕ್ಕೆ ಮುಜುಗರವನ್ನು ಉಂಟು ಮಾಡಿತ್ತು. ಈ ಗುಂಪಿನ ನಾಯಕರ ಜೊತೆ ಯಡಿಯೂರಪ್ಪ ಇಂದು ಮಾತುಕತೆ ನಡೆಸಿದರು. ಈ ಗುಂಪಿನ ಪ್ರಮುಖ ನಾಯಕರೆಂದರೆ ಮಾಜಿ ಸಚಿವರಾದ ಬಾಲಚಂದ್ರ ಜಾರಕಿಹೊಳಿ ಮತ್ತು ಉಮೇಶ್ ಕತ್ತಿ. ಭಿನ್ನಮತ ಶಮನಕ್ಕೆ ಮುಂದಾದ ಯಡಿಯೂರಪ್ಪ, ಬೆಳಗಾವಿ ಜಿಲ್ಲೆಯ ನಾಯಕರೊಂದಿಗೆ ಗಹನ ಚರ್ಚೆ. ಬಿಎಸ್ವೈ ಮಾತಿಗೆ ಸೆಡ್ಡು ಹೊಡೆಯುತ್ತಾರಾ ಬಾಲಚಂದ್ರ ಜಾರಕಿಹೊಳಿ? ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ರಾಜ್ಯ ಘಟಕದ ಅಧ್ಯಕ್ಷರ ವಿರುದ್ಧ ಕೆಲವರು ತಿರುಗಿ ಬಿದ್ದಿದ್ದಾರೆ, ಬಹಿರಂಗ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಇವರಲ್ಲಿ KS ಈಶ್ವರಪ್ಪ ಪ್ರಮುಖರಾದರೂ ಅವರದ್ದು ಒಂದು ಗುಂಪು ಮಾತ್ರ. ಮತ್ತೊಂದು ಗುಂಪು ಬೆಳಗಾವಿ ಜಿಲ್ಲೆಯದ್ದು. ಅಂದಹಾಗೆ ಈ ಗುಂಪಿನಲ್ಲಿ ಮಾಜಿ ಸಚಿವರು ಇದ್ದಾರೆ. ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಈ ಗುಂಪಿನ ಪ್ರಮುಖ ನಾಯಕರು. ಈಗ ಒಂದೆರಡು ದಿನಗಳ ಹಿಂದೆ ಅವರು ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ವಿರುದ್ಧ ಹೇಳಿಕೆ ನೀಡಿದ್ರು. ಇದು ಅವರೊಬ್ಬರದ್ದೇ ಹೇಳಿಕೆ ಆಗಿರಲಿಲ್ಲ. ಮಾಜಿ ಸಚಿವ ಉಮೇಶ್ ಕತ್ತಿ ಸೇರಿದಂತೆ ಹಲವರದು ಇದೇ ಅಭಿಪ್ರಾಯವಾಗಿತ್ತು. ಇವರೆಲ್ಲರ ಸಮಸ್ಯೆ ಅಂದ್ರೆ ಕೆಜೆಪಿಗೆ ಹೋಗಿ ಮತ್ತೆ ಬಿಜೆಪಿಗೆ ಬಂದ ಯಡಿಯೂರಪ್ಪ ಕೆಜೆಪಿ ಮೂಲದವರಿಗೆ ಮಣೆ ಹಾಕುತ್ತಾರೆ ಎಂಬುದು. ಪಕ್ಷದ ಹಲವಾರು ನಾಯಕರಿಗೆ ಇದೇ ಅಭಿಪ್ರಾಯ ಇದ್ರೂ ಯಡಿಯೂರಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿರಲಿಲ್ಲ. ಆದರೆ ಈಶ್ವರಪ್ಪ ಪ್ರಕರಣ ನಡೆದ ಮೇಲೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಖಡಕ್ ಸಂದೇಶ ನೀಡಿದ ಮೇಲೆ ಎಚ್ಚರಗೊಂಡಿದ್ದಾರೆ. ಭಿನ್ನಮತ ಶಮನಗೊಳಿಸಲು ಮಾತುಕತೆ ನಡೆಸಲು ಮುಂದಾಗಿದ್ದಾರೆ. ಮೊನ್ನೆ ಯಡಿಯೂರಪ್ಪನವರೇ ಹೇಳಿದ್ದಾರೆ, ಮೊನ್ನೆ ಬೆಳಗಾಂ ಬಂದಾಗ ಟಿಕೆಟ್ ಕೊಡೋದು ಯಾರ ಕಡೆನೂ ಇಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಸರ್ವೆ ಮಾಡ್ತಾರೋ, ಸರ್ವೆದಾಗ ಯಾರ ಹೆಸರು ಬರ್ತಾರೋ ಅವ್ರು ಟಿಕೆಟ್ ಕೊಡ್ತು ಅಂತಾರೋ. ಅದಕ್ಕೆ ಗೊಂದಲ, ಯಾಕಂದ್ರೆ ಮೊನ್ನೆ ಬೆಳಗಾಂದಲ್ಲಿ ಬಂದಾಗ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ವು. ಇದ್ದಂಥ ಸಮಸ್ಯೆನ ಎಲ್ಲ ಪರಿಹಾರ ಮಾಡ್ಕೊಂಡಿವಿ. ಈಗ ಅವರು 4, 5, 6 ಬೆಳಗಾಂ ಜಿಲ್ಲೆಗೆ ಟೂರ್ ಬರ್ತಾ ಇದ್ದಾರೆ. ಸೊ ಮುಂದೆ ಯಾವ ಥರ ಹೋಗ್ಬೇಕಂತೂ ನಮ್ಗೆ ಅಂದ್ರೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಂದು ತಮ್ಮ ನಿವಾಸಕ್ಕೆ ಬೆಳಗಾವಿ ಜಿಲ್ಲೆಯ ಅತೃಪ್ತ ನಾಯಕರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ್ರು. ಆದರೆ ಈ ಮಾತುಕತೆಯಲ್ಲಿ ತಮ್ಮ ಜೊತೆಗಿನ ಎಲ್ಲರಿಗೂ ಟಿಕೆಟ್ ನೀಡುವಂತೆ ಒತ್ತಾಯ ಕೇಳಿಬಂತು. ಆದರೆ ಇದಕ್ಕೆ ಯಡಿಯೂರಪ್ಪ ಸ್ಪಷ್ಟ ಭರವಸೆ ನೀಡಲಿಲ್ಲ. ಕೆಲವರಿಗೆ ಟಿಕೆಟ್ ನೀಡೋದಕ್ಕೂ ಯಡಿಯೂರಪ್ಪ ನಿರಾಕರಿಸಿದ್ರು ಎಂದು ಹೇಳಲಾಗಿದೆ. ಇದಕ್ಕೆ ಈ ಗುಂಪು ಯಾವ ಪ್ರತಿಕ್ರಿಯೆ ನೀಡುತ್ತೆ ಎಂಬುದು ಕುತೂಹಲಕರ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಬೆಳಗಾವಿ ರಾಜಕಾರಣ ಹಾಗೆ ಅದು ಒಂಥರ ಸಾಹುಕಾರ ರಾಜಕಾರಣ ಅಂತ ಹಲವಾರು ಸಾಹುಕಾರರಲ್ಲಿದ್ದಾರೆ. ಉಮೇಶ್ ಕತ್ತಿ ಒಂದು ಸಾಹುಕಾರರು, ಈ ಕಡೆ ಬಂದರೆ ನೀವು ಬಾಲಚಂದ್ರ ಜಾರಕಿಹೊಳಿ ಒಂದು ಸಾಹುಕಾರರು, ಸತೀಶ್ ಜಾರಕಿಹೊಳಿ ಒಂದು ಸಾಹುಕಾರರು. ಅದೆಲ್ಲ ಸಾಹುಕಾರ ರಾಜಕಾರಣ. ಆ ಸಾಹುಕಾರ ರಾಜಕಾರಣ ಈಗ BJPಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಎಸ್ ಹೆಗ್ಡೆ ಅವರ ಟರ್ನ್ ಈ ಕರೆದು ಮಾತನಾಡಿದ್ದಾರೆ. ಬಟ್ ಬಾಲಚಂದ್ರ ಜಾರಕಿಹೊಳಿ ಮಾತನಾಡೋದು ನೋಡಿದರೆ ಅವರ ಧ್ವನಿ ಮತ್ತು ಇಂಗಿತ ಏನಿದೆ ಅದನ್ನು ಗಮನಿಸಿದರೆ ಎಲ್ಲ ಸರಿಯಾಗಿಲ್ಲ ಅಂತ ಅನಿಸುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಸರಿಯಾಗಿಲ್ಲದೆ ಇರ್ಬೋದು, ಆದರೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ಯಾವುದೇ ಈಗೇನಾಗ್ತದೆ, ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ಜಿಲ್ಲೆಯಿಂದ ಅನೇಕ ಮುಖಂಡಗಳು ಬರ್ತಾರೆ. ಅದು ಚುನಾವಣೆ ಹತ್ತತ್ರ ಬಂದಾಗ ಇನ್ನೂ ಹೆಚ್ಚೆಚ್ಚು ಗುಂಪುಗಳೇ ಬರ್ತವೆ. ಅಂದ್ರೆ ಗುಂಪುಗಾರಿಕೆ ಅದು ಅಂತಲ್ಲ. ಖಂಡಿತವಾಗಿಯೂ ಬಿಜೆಪಿ ಆ ಗುಂಪುಗಾರಿಕೆ ಇಲ್ಲ, ಅಲ್ಲಿ ಇಲ್ವೇ ಇಲ್ಲ. ಸಮಾಧಾನಕರವಾಗಿ ಈಶ್ವರಪ್ಪನವರೇ ಹೇಳ್ಬಿಡ್ತಾರೆ, ಯಡಿಯೂರಪ್ಪನವರೇ ನಮ್ಮ ನಾಯಕರು, ಅವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ, ಅದಕ್ಕೆ ಯಾವುದೇ ನಮ್ಮಲ್ಲಿ. ಅವ್ರು ಇನ್ನೊಂದು ಮಾತಾಡಿದ್ರು ಹೆಗ್ಡೆ ಅವರೇ, ನಾವು ಅಣ್ಣ ತಮ್ಮ ಇದ್ದಾಗೆ. ಆವಾಗ ನಾನೊಂದು ಪ್ರಶ್ನೆ ಕೇಳಿದ್ದೆ, ಈಗಲೂ ಇದೆ, ಅವರು ರಾಮ ಲಕ್ಷ್ಮಣರಂತ ಅಣ್ಣ ತಮ್ಮನೋ ಅಥವಾ ರಾವಣ ವಿಭೀಷಣರಂತ ಅಣ್ಣ ತಮ್ಮನೋ? ಸಣ್ಣ ಅನುಮಾನ ಅವರಿಬ್ರು ಅಣ್ಣ ತಮ್ಮ ಅಂತ. ವಿಭೀಷಣ ಕೂಡ ಕೊನೆವರೆಗೂ ಅವನು ರಾವಣ ಜೊತೆನೆ ಇದ್ದಂತ ಬಿಟ್ಟೋದ್ರು ಕೂಡ ರಾವಣ ಬಗ್ಗೆ ಅವನಿಗೇನು ತೊಂದರೆ ಅಥವಾ ವಿಚಾರಗಳು. ಇವರು ನೀವು ಹೇಳಿದಾಗೆ ರಾಮ ಲಕ್ಷ್ಮಣರಂತ ಅಣ್ಣ ತಮ್ಮರಂತ ಇತಿ
ಇದು ನೀವು ಇಂಟರ್ಪ್ರಿಟೇಷನ್ ಹೇಗೆ ಬೇಕಾದರೂ ಮಾಡ್ಬೋದು. ಅದೆಲ್ಲ ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾನು ಬೇರೆ ಪಕ್ಷ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಆವತ್ತು ಬೇರೆ ಪಕ್ಷರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಏನು ಫೈಟಿಂಗ್ ಮಾಡೋದು ಇದೆ ನಮ್ಮ ಮುಂದೆ. ಅದು ಗುಂಪುಗಾರಿಕೆ ನಾನೇ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದವರು ಬೆಳಗಾವಿಯಲ್ಲಿ ಅದು ನೀವೊಂದು ಮಾತು ಹೇಳಿದ್ರಿ, ಬೆಳಗಾವಿಯಲ್ಲಿ ಶ್ರೀಮಂತರ ರಾಜಕಾರಣಿ ಸಾಹುಕಾರ, ಅದು ಸಾಹುಕಾರ, ಅದು ಯಾವ ರೀತಿ ಅವ್ರು ಸಾಹುಕಾರ ಅದೇನು ಅದು ಬೇರೆ ವಿಚಾರ, ಅದನ್ನು ನಾನು ಇಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಆದರೆ ಈಗ ನಮ್ಮ ಪಕ್ಷದಿಂದ ಇರೋರೆಲ್ಲ ಒಬ್ಬೊಬ್ರು ಒಂದು ಪಾಳೆಗಾರ ಇದ್ದಾಗ ಅವ್ರಿದ್ರ ಪಕ್ಷ ಶಕ್ತಿ ಇಲ್ಲ. ಅದು ಹಿಂದಿಂದು ನಡ್ಕೊಂಡು ಬಂದಂತದ್ದು, ಹೊಸದಾಗಿ ಏನಲ್ಲ. ಅದು 600 ಕಾಲ ಅದು ಹಿಂದಿನ ಮಂತ್ರಿಗಳು ಯಾರಿದ್ರು ಅದು ಅದೇ ರಾಜಕಾರಣ ನಡ್ಕೊಂಡು ಎಲ್ಲ ಶಾಂತಿಯುತವಾಗಿದೆ. ನಮ್ಮ ಪಕ್ಷ, ನಾನು ಬೇರೆ ಪಕ್ಷ ಬಗ್ಗೆ ನಾನು ಮಾತಾಡೋದಿಲ್ಲ. ನಮ್ಮ ಪಕ್ಷಕ್ಕೆ ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ. ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಯಾವ ಬಣ ಇಲ್ಲ. ಈಗ ಬಿಜೆಪಿನಲ್ಲಿ ರಾಜ್ಯ ಮಟ್ಟದಲ್ಲೇ ಅದಕ್ಕೆ ಒಂಥರ ಮುಳುಗೋ ಅಡಗ್ತಾರ, ಭಾಳ ಕಿತ್ತಾಟ, ಮೂರು ಬಾಗ್ಲು, ಯಾರ ನಾಯಕತ್ವ ಏನು ಅಂತ ಭಾಳ ಗೊಂದಲ. ಆಮೇಲೆ ಅವರಲ್ಲಿ ಒಗ್ಗಟ್ಟು ಇಲ್ಲ, ಬಹಳ ಭಿನ್ನ ಮತಗಳು. ಅಲ್ಲೇ ನಾಲ್ಕು ಚಿಕ್ಕ ಚಿಕ್ಕ ಪಕ್ಷಗಳಾದ ಒಂದು ಸಮೂಹ ಆದಂಗೆ ಅದು ಬೆಳಗಾಂ ಈಗ ಜಿಲ್ಲಾ ಮಟ್ಟದಲ್ಲೂ ಈ ತರ ಆಗ್ತದೆ ಅಂದ್ರೆ ಜನಗಳು ತೀರ್ಮಾನ ಮಾಡ್ಬಿಡ್ತಾರೆ, ರಿಜೆಕ್ಟ್ ಮಾಡಕ್ಕೆ ಎಲ್ಲ ಒಂದು ಅವಕಾಶ ಇದೆ. ಹೆಗಡೆಯರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಜನರಿಗೆ ಬಹಳ ಪುಕ್ಷಟೆ ಮನರಂಜನೆ ಅಂತೂ ಕಳೆದ 6-7 ತಿಂಗಳಿಂದ ಬಹಳ ಚೆನ್ನಾಗಿ ಕೊಡ್ತಾ ಉಂಟು. ಅವ್ರ ಅಧಿಕಾರಕ್ಕೆ ಬರಕ್ ನಿಮ್ ಕಾಂಟ್ರಿಬ್ಯೂಷನ್ ಇದ್ರ ಜೊತೆಗೆ ಗುಂಪುಗಾರಿಕೆ ಏನು ಹೇಳ್ತಾ ಇದ್ದಾರೆ, ಬಿಜೆಪಿ ಬೆಳೆಯೋದಕ್ಕೆ ನಿಮ್ದೇ ಕಾಂಟ್ರಿಬ್ಯೂಷನ್. ಆ ಸಬ್ಜೆಕ್ಟ್ ಮಾತಾಡೋಣ. ಬೆಳಗಾಂ ಅಧಿವೇಶನಕ್ಕೆ ಬೆಳಗಾಂ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಗುಂಪುಗಳು 3 ಗುಂಪು ಈಗಾಗಲೇ ಇದಾವೆ. ಒಂದು ಯಡಿಯೂರಪ್ಪನವ್ರ ಗುಂಪು, ಈಶ್ವರಪ್ಪನವ್ರ ಗುಂಪು, ಇನ್ನೊಂದು ತಟಸ್ಥ ಗುಂಪು. ಕುಮಾರಣ್ಣವ್ರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಒಟ್ಟು ರಾಜಕಾರಣ ನೆಕ್ಸ್ಟ್ ಚುನಾವಣೆ ಬರೋತ್ತಿಗೆ 6 ಗುಂಪಾಗುತ್ತೆ ಅಂತ. ಇವತ್ತು 4ನೇ ಗುಂಪಾಗಿದೆ. ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ, ಉಮೇಶ್ ಕತ್ತಿ, ಈ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಬಿಜೆಪಿಯ ಪಕ್ಷದ ಒಳಗಡೆ ಇರ್ತಕ್ಕಂಥ ಅಂತರಂಗದ ಏನ್ ಗುದ್ದಾಟಗಳು ನಡೀತಾ ಇದೆ ಅದು ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಬಗ್ಗೆ ಎಲ್ಲರೂ ಮಾತಾಡಬೇಕಾಗುತ್ತೆ. ನಮ್ಮ ಪಕ್ಷದ ಬಗ್ಗೆ ಮಾತಾಡಬೇಕು, ಸಬ್ಜೆಕ್ಟ್ ಬಂದಿದೆಯಲ್ಲ, ಹೌದಾ? ಆ ಸಬ್ಜೆಕ್ಟ್ ಬಂದಿರೋದ್ರಿಂದ ಮಾತಾಡಬೇಕು. ಲಾಸ್ಟ್ ಅವರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ, ಇವರು ಕುಮಾರಸ್ವಾಮಿಗೆ ಬೆಂಬಲ ನೀಡಿದಂಥ ಸಂದರ್ಭದಲ್ಲಿ ಒಗ್ಗಟ್ಟಂತೂ ಇರಲಿಲ್ಲ ಪಾರ್ಟಿಯಲ್ಲಿ. 5 ವರ್ಷದ ಆಡಳಿತ ನೀವೇ ನಡೆಸಿಬಿಡಿ ಅಂತ ರಾಜ್ಯದ ಜನತೆ ಕೊಟ್ಟರು. 5 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ನೆಮ್ಮದಿ ಕೊಟ್ಟು ರಾಜಕೀಯ ಮಾಡಿರ್ತಕ್ಕಂಥದ್ದು ಏನಾದರೂ ಇದೆಯಾ? ಅಲ್ಲಿ ಕಚ್ಚಾಟಗಳು 3 ಜನ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದರು. 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ಏನಿತ್ತು? ಉತ್ತರ ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಏನು ಹೆಗಡೆ ಅವರು ಹೇಳ್ತಾ ಇದ್ರು ತಮ್ಮ ಪಕ್ಷದಲ್ಲಿ ಎಲ್ಲ ಸರಿ ಇದೆ. ಈಗ ಒಂದು ಸ್ಟೋರಿ ಇದೆ, ಇದು ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ಗಮನಕ್ಕೆ ತರುತ್ತೆ. ಭಾರತೀಯ ಜನತಾ ಪಾರ್ಟಿಯ ಬರಗಾಲ ಪರಿಸ್ಥಿತಿಯ ಅಧ್ಯಯನ ಪ್ರವಾಸ ಮೇ 18ರಂದು ಪ್ರಾರಂಭವಾಗಲಿದೆ. ಈ ಪ್ರವಾಸದಲ್ಲಿ ಎಲ್ಲ ನಾಯಕರು ಪಾಲ್ಗೊಳ್ಳುವುದು ಕಡ್ಡಾಯ. ಇದು ರಾಜ್ಯ ಘಟಕದ ಅಧ್ಯಕ್ಷ ಯಡಿಯೂರಪ್ಪ ಅವರ ಫರ್ಮಾನು. ಇದನ್ನು ವಿರೋಧಿಸುವ ಧೈರ್ಯ ಯಾರಿಗಾದರೂ ಇದೆಯಾ? ಯಡಿಯೂರಪ್ಪ ವಿರುದ್ಧ ತೊಡೆ ತಟ್ಟುತ್ತಲೇ ಬಂದ ಈಶ್ವರಪ್ಪ ಬರ ಪ್ರವಾಸದಲ್ಲಿ ಪಾಲ್ಗೊಳ್ತಾರಾ? ಈ ಪ್ರಶ್ನೆಗೆ ಉತ್ತರ ಪಾಲ್ಗೊಳ್ತಾರೆ ಅನ್ನೋದೇ. ಆದರೆ ರಾಜ್ಯ ನಾಯಕರ ಪ್ರವಾಸಕ್ಕಿಂತ ಮೊದಲು ಈಶ್ವರಪ್ಪ ತಮ್ಮದೇ ಆದ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಇದೇ ಈ ಹೊತ್ತಿನ ಬಿಜೆಪಿ ವಿಶೇಷ. ನೋಡಿ, ರಾಜ್ಯದಲ್ಲಿ ಬರ ಪ್ರವಾಸ ಮಾಡಲಿದೆ ಬಿಜೆಪಿ. ಈಶ್ವರಪ್ಪ ಪಾಲ್ಗೊಳ್ಳುವಿಕೆ ಕಾಟಾಚಾರಕ್ಕಷ್ಟೇ ಸೀಮಿತವಾಗುತ್ತಾ? ಪ್ರತ್ಯೇಕವಾಗಿಯೂ ನಡೆಯಲಿದೆ ಈಶು ಟೀಮ್ ಟೂರ್. ರಾಜ್ಯದಲ್ಲಿ ತೀವ್ರ ಬರಗಾಲ ಪರಿಸ್ಥಿತಿ ಇದೆ ಅನ್ನೋದನ್ನ ಈಗ ಅರ್ಥಕೊಂಡಿರೋ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಬರ ಅಧ್ಯಯನ ಪ್ರವಾಸ ಕೈಗೊಳ್ಳಲು ಸಿದ್ಧರಾಗ್ತಿದ್ದಾರೆ. ಈ ರಾಜ್ಯ ಪ್ರವಾಸ ಮೇ 18ರಿಂದ ಪ್ರಾರಂಭವಾಗಲಿದೆ. ತುಮಕೂರಿನಿಂದ ಈ ಪ್ರವಾಸ ಪ್ರಾರಂಭವಾಗಲಿದ್ದು ಎಲ್ಲಾ ನಾಯಕರು ಪಾಲ್ಗೊಳ್ಳೋದು ಕಡ್ಡಾಯ. ಈ ಬಗ್ಗೆ ಯಡಿಯೂರಪ್ಪ ಸೂಚನೆ ಕೊಟ್ಟು ಆಗಿದೆ. ಈ ಪ್ರವಾಸದಲ್ಲಿ ಈಶ್ವರಪ್ಪ ಪಾಲ್ಗೊಳ್ಳುತ್ತಾರೆಯೇ ಎಂಬ ಪ್ರಶ್ನೆ ಮೂಡಿತ್ತು. ಪ್ರಾರಂಭಿಕ ವರದಿ ಬಂದಾಗ ಈಶ್ವರಪ್ಪ ಪಾಲ್ಗೊಳ್ಳೋದಿಲ್ಲ ಎಂದು ಹೇಳಲಾಗಿತ್ತು. ಆದರೆ ಇವತ್ತು ಈಶ್ವರಪ್ಪ ತಾವು ಪ್ರವಾಸದಲ್ಲಿ ಪಾಲ್ಗೊಳ್ಳೋದಾಗಿ ಘೋಷಿಸಿದ್ರು. ಆದರೆ ಈಶ್ವರಪ್ಪ 2 ದಿನಗಳ ಹಿಂದೆ ತುಮಕೂರಿನಲ್ಲಿ ನಡೆಸಿದ ಮೀಟಿಂಗ್ನಲ್ಲಿ ಬರ ಪ್ರವಾಸದಲ್ಲಿ ಪಾಲ್ಗೊಳ್ಳಬಾರದು ಎಂದು ತೀರ್ಮಾನಿಸಲಾಗಿತ್ತು. ಆದರೆ ನಂತರ ಈ ತೀರ್ಮಾನ ಬದಲಾಯಿತು ಎಂದು ಮೂಲಗಳು ತಿಳಿಸಿವೆ. ಇದರ ಅರ್ಥ ಈಶ್ವರಪ್ಪ ಮತ್ತು ಅವರ ಬಣದ ನಾಯಕರಿಗೆ ಸಮಾಧಾನವಾಗಿಲ್ಲ.
ತಾವು ಪ್ರಸ್ತಾಪಿಸಿದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಪರಿಹಾರ ದೊರಕಿಲ್ಲ ಎಂಬ ಬೇಸರವೂ ಅವರಿಗಿದೆ. ರಾಜ್ಯ ಬಿಜೆಪಿ ಭಿನ್ನಮತ ತೀವ್ರಗೊಂಡಾಗ ವರಿಷ್ಠರು ಮಧ್ಯಪ್ರವೇಶ ಮಾಡಿದ್ರು. ಮೈಸೂರು ಕಾರ್ಯಕಾರಿಣಿ ಸಂದರ್ಭದಲ್ಲಿ ಮುನಿಸಿಕೊಂಡು ಕುಳಿತಿದ್ದ ಈಶ್ವರಪ್ಪ ಅವರಿಗೆ ವರಿಷ್ಠರು ಭಾಗವಹಿಸುವಂತೆ ಕಟ್ಟಪ್ಪಣೆ ನೀಡಿದ್ರು. ಈಶ್ವರಪ್ಪ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿ ಭಾಷಣ ಬಿಗಿದು ಬಂದಿದ್ರು. ಇದಾದ ಮೇಲೆ ತಾವು ಅಣ್ಣ ತಮ್ಮ ಇದ್ದಂತೆ ಎಂದು ಹೇಳಿಕೆ ನೀಡಿದ್ರು. ಈ ಅಣ್ಣ ತಮ್ಮಂದ್ರು ರಾಮ ಲಕ್ಷ್ಮಣರೇ, ರಾವಣ ವಿಭೀಷಣರೇ ಅನ್ನೋದು ಯಾರಿಗೂ ಅರ್ಥವಾಗಿರಲಿಲ್ಲ. ಈಗ ನೋಡಿದ್ರೆ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ವಿರುದ್ಧ ಸೆಡ್ಡು ಹೊಡೆಯಲು ಮುಂದಾಗಿದ್ದಾರೆ. ಪಕ್ಷದ ಅಧಿಕೃತ ಬರಗಾಲ ಪ್ರವಾಸ ಮೇ 18ರಿಂದ ಪ್ರಾರಂಭವಾದರೆ ಈಶ್ವರಪ್ಪ ಅವರ ಬರಗಾಲ ಅಧ್ಯಯನ ಪ್ರವಾಸ ಮೇ 15ರಿಂದಲೇ ಪ್ರಾರಂಭವಾಗಲಿದೆ. ಮೇ 15ರಿಂದ 17ರವರೆಗೆ ಉತ್ತರ ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ನಡೆಯಲಿದೆ. ಪಕ್ಷದ ಅಧಿಕೃತ ಪ್ರವಾಸ ಪ್ರಾರಂಭವಾಗುವುದಕ್ಕೆ ಒಂದು ದಿನ ಮೊದಲು ಅವರ ಉತ್ತರ ಕರ್ನಾಟಕ ಬರ ಅಧ್ಯಯನ ಪ್ರವಾಸ ಮುಗಿಯಲಿದೆ. ಇದಾದ ಮೇಲೆ ಅಧ್ಯಯನ ವರದಿಯನ್ನ ಅವರು ಯಾರಿಗೆ ನೀಡ್ತಾರೆ, ಇದರ ಉದ್ದೇಶವೇನು, ಇದನ್ನ ಪಕ್ಷದ ನಾಯಕತ್ವಕ್ಕೆ ಹೊಡೆದ ಸೆಡ್ಡು ಎಂದು ಪರಿಗಣಿಸಬಹುದೇ, ಪಕ್ಷದ ವರಿಷ್ಠರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಎಂಬುದು ಗೊತ್ತಿಲ್ಲ. ಆದರೆ ಈ ಬಗ್ಗೆ ಯಡಿಯೂರಪ್ಪ ಅವರಾಗ್ಲಿ ಈಶ್ವರಪ್ಪ ಅವರಾಗ್ಲಿ ಪ್ರತಿಕ್ರಿಯೆ ನೀಡಲು ಸಿದ್ಧರಿಲ್ಲ. ಒಟ್ನಲ್ಲಿ ಬಿಜೆಪಿ ಜಗಳ ಮತ್ತೆ ಬೀದಿಗೆ ಬಂದಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್ ಹೆಗಡೆ ಅವರ ನಿಮ್ಮ ಟರ್ನ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮೊದಲನೇದಾಗಿ ಅಧಿಕೃತ ಪ್ರವಾಸವನ್ನು ಪಕ್ಷ ಘೋಷಣೆ ಮಾಡಿದೆ. ಎಮ್ ರೈಟ್ ಅವರು 18ರಿಂದ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಎಲ್ಲರೂ ಬರಬೇಕು. ಅದಕ್ಕಿಂತ 3 ದಿನ ಮೊದಲು ಈಶ್ವರಪ್ಪನವ್ರು ಒಮ್ಮೆ ಪ್ರಾರಂಭ ಮಾಡ್ತಾರೆ. ಇದನ್ನ ನೀವು ಪಕ್ಷ ವಿರೋಧಿ ಅಂತ ಕನ್ಸಿಡರ್ ಮಾಡ್ತಾರೆ ಅಥವಾ ಯಾರು ಮಾಡ್ಕೊಳ್ಳಿ, ಪ್ರಶ್ನೆ ಮುಗಿದು ಬಿಡ್ತಾರೆ. ಇದನ್ನ ಎಸ್ ಮಾಡ್ತಾರೆ ಬಿಡಿ ಅಂತ ಅಂತೀರಾ, ಅದು ಓಕೆ, ನಂದೇ ನಿಮ್ಮ ಪಾರ್ಟಿ. ಮೂರನೇದು ನನಗಿರುವ ಪ್ರಶ್ನೆ, ಇದನ್ನು ನೀವು ಯಾವ ರೀತಿ ಶಿಸ್ತು ಅಂತ ಪರಿಗಣಿಸ್ತೀರಿ? ಪಕ್ಷದ ಅಧ್ಯಕ್ಷರು ಫರ್ಮಾನ್ ನೋಡಿಸಿದ್ದಾರೆ, 18ಕ್ಕೆ ನಮ್ಮ ಜೊತೆಗೆ ಬನ್ನಿ ತುಮಕೂರಿಂದ ಹೊರಟು ಬರೋಣ ಅಂತಂದ್ರೆ ನಾನು ಮೊದಲೇ ನೋಡ್ಕೊ ಬರ್ತೀನಿ. ಆ ವರದಿ ಎಲ್ಲಿ ಕೊಡ್ತಾರೆ ಅವರು, ಎಲ್ಲಿಗೆ ಹೋಗುತ್ತೆ? ನಾನು ಉತ್ತರ ಕೊಡ್ಲಾ? ಎಸ್ ಪ್ಲೀಸ್. ನೋಡಿ, ಈಶ್ವರಪ್ಪನವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು. ಅವರಿಗೆ ಒಂದು ಕ್ಯಾಬಿನೆಟ್ ಮಂತ್ರಿಯ ಸ್ಥಾನಮಾನಗಳು ಕೂಡ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅವರು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಪ್ರವಾಸ ಯಾವಾಗ ಬೇಕಾದರೂ ಮಾಡಿ ಅಧ್ಯಯನ ಮಾಡಿ ಅದನ್ನು ಯಾಕೆ ಮಾಡ್ತಾರೆ ಅವರು ಅಂತ ಅದನ್ನು ಪಕ್ಷವನ್ನು ಕೇಳ್ಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ. ಅವರು ಅದನ್ನ ವಿಧಾನ ಪರಿಷತ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಉಪಯೋಗಿಸ್ಕೋತಾರೆ. ಆದ್ರೆ ಅದಕ್ಕೆ ನೀವು ವಿಶೇಷವಾದ ಅರ್ಥವನ್ನ ಕಲ್ಪನೆ ಮಾಡಬೇಕಾದ ಅಗತ್ಯ ಇಲ್ಲ. ಇನ್ನು ಯಡಿಯೂರಪ್ಪನವರು ಏನಿದೆ, ಅವರು ಪಕ್ಷದ ಪರವಾಗಿ ಹೇಳಿದ್ದಾರೆ, ಅಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಅದು ಪಕ್ಷದಿಂದ ನಡೀತಾ ಇರುವಂತಹ ಕಾರ್ಯಕ್ರಮ. ನೀವು ಅದನ್ನು ಯಾವಾಗ ಒಬ್ಬ ವಿರೋಧ ಪಕ್ಷದ ನಾಯಕರೇ ಬೇರೆ, ಅವ್ರ ಪಕ್ಷದವರೇ ಆಗಿದ್ರೆ ಅವರಿಗೆ ಅವರ ಸ್ಥಾನಮಾನವೇ ಬೇರೆ, ಅವರ ನಡವಳಿಕೆ ಬೇರೆ. ಯಾಕಂದ್ರೆ ಅವರು ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು, ಚರ್ಚೆ ಮಾಡಬೇಕು, ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು. ಆದ್ರಿಂದ ಆದ್ರಿಂದ ಅವರು ಅದನ್ನ ಮಾಡಿದ್ದಕ್ಕೆ ವಿಶೇಷ ಅರ್ಥ ಇಲ್ಲ. ಅದು ಪಕ್ಷಕ್ಕೆ ಅನುಕೂಲವಾಗಿ, ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡ್ಬೇಕಲ್ಲ ಅವರು. ಆದ್ರಿಂದ ಇನ್ನು ಪಕ್ಷ ಏನು ಅಲ್ಲ, ಪಕ್ಷ 18ರಿಂದ ಏನ್ ಮಾಡ್ತಾ ಇದೆ, ನೀವು ಲಾ ಪ್ರಾಕ್ಟೀಸ್ ಅಲ್ಲ ನೋಡಿ, ಆದ್ರೆ ಏನ್ 18ರಿಂದ ಪಕ್ಷದಿಂದ ಏನ್ ಕಾರ್ಯಕ್ರಮ ಅಂತ ಅವರಲ್ಲಿ ಎಲ್ಲ ನಾಯಕರು ಭಾಗವಹಿಸ್ತಾರೆ, ಅವರು ಅಧ್ಯಯನ ಮಾಡ್ತಾರೆ, ಅದು ನಡೀತಾ ಇದೆ. ಅದು ಒಂದು. ಇದಾದ್ಮೇಲೆ ನಾನು ಈ ಕೆಲವು ವಿಷಯ ಹೇಳಬೇಕಾಗುತ್ತೆ. 3 ಮುಖ್ಯಮಂತ್ರಿಗಳು ಬಂದ್ರು, ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪನವರು, ವೀರಪ್ಪ ಅಲ್ಲ, 3 ಮುಖ್ಯಮಂತ್ರಿಗಳು ಬಂದ್ಬಿಟ್ರೆ ಬಿಜೆಪಿ ಯಾಕೆ ಹೇಳ್ಬೇಕನ್ನ ಅದೇ ರೀತಿಯಲ್ಲಿ ಇಲ್ಲಿ ಅವ್ರು ಹೇಳಿದಕ್ಕೆ ಒಂದು ವಿಚಾರ ನನಗೊಂದು ಸ್ವಲ್ಪ ಅರ್ಥ ಆಗಿಲ್ಲ. ಯಾಕಂದ್ರೆ ಈಶ್ವರಪ್ಪನವರು ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕರು ಒಪ್ಪಿಕೊಳ್ಳತಕ್ಕಂಥ ವಿಚಾರ, ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು, ಅವ್ರು ಯಾಕೆ ಹೊಸ ಟೀಮ್ ಮಾಡಿ ಓಡಾಡಿದ್ದಾರೆ? ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಬಹುಶಃ ನಿಮ್ಮ ವಾದಗಳೆಲ್ಲ ಸ್ಪಷ್ಟವಾಗಿ ಎರಡು ಭಾಗ 6 ಭಾಗ ಆಗಿರೋದ್ರಿಂದ ನಿಮ್ಮ ಪಕ್ಷದಲ್ಲಿ ಈಗ ಇವರು ಬರ ಪ್ರವಾಸಕ್ಕೆ ಹೋಗ್ತಾರಲ್ಲ, ಇದೇ ಬೇಜವಾಬ್ದಾರಿ ಮತ್ತೆ ಅನಗತ್ಯವಾದ ಕೆಲಸ ಇವ್ರು ಮಾಡಕ್ ಹೊರಟಿದ್ದಾರೆ. ಯಾವುದಕ್ಕೋಸ್ಕರ ಬರ ಇದನ್ನು ಬೇಜವಾಬ್ದಾರಿ. ಈಗ ಒಂದು 3 ಭಾಗ ಆಗ್ಲಿ 4 ಭಾಗ ಆಗ್ಲಿ, ಅಲ್ಲ ಇದ್ರ ಬಗ್ಗೆ ನನಗೆ ಸ್ವಲ್ಪ ಅವಕಾಶ ಕೊಡ್ಬೇಕು. ಈ ಬರಗಾಲದ ಪ್ರವಾಸ ಅಂತಕ್ಕಂಥ ರೂಪ ಕಟ್ಟಿದಾರಲ್ಲ, ಅದನ್ನ ನೋಡಿದ್ರೇನೆ ನಗ್ತಾರೆ ಜನ. ಯಾವುದು ಯಾಕೆ ನಗ್ತಾರೆ ಅಂತಂದ್ರೆ, ನೀವು ರಾಜಕೀಯ ಮಾಡೋದಕ್ಕೆ 160 ತಾಲೂಕಲ್ಲಿ ಬರಗಾಲ ಅನುಭವಿಸ್ತಕ್ಕಂಥ ಜನರನ್ನು ಬಳಸ್ಕೊಳ್ತಾ ಇದ್ದಾರೆ. ನಿಮಗೆ ಜವಾಬ್ದಾರಿ ಇದೆ. ಯಾವುದೇ ಪ್ರಕೃತಿ ವಿಕೋಪಗಳನ್ನು ನಡೀತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ದೊಡ್ಡದಾಗಿದೆ.
ಅದಕ್ಕೆ ಬಲಿಯಾಗಿರ್ತಕ್ಕಂಥ ಜನರ ಜೊತೆಯಲ್ಲಿ ನಾವಿರಬೇಕು, ನಾವು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ನಿಯಮಾವಳಿ, ಅದು ಬರಗಾಲದ ನಿಯಮಾವಳಿ. ಬರಗಾಲದ ನಿಯಮಾವಳಿಯನ್ನ ಪಕ್ಕಕ್ಕಿಟ್ಟು ರಾಜಕೀಯ ಮಾಡ್ತಿರಲ್ಲ ಎಂತ ಜನ ನೀವು. ಅದೇ ಸ್ಟೇಟ್ಮೆಂಟ್ ಇದೆ ದಂಡ ನೋಡ್ಬಿಟ್ಟು ರಾಜ್ಯದಲ್ಲಿ ಬರಗಾಲ ಅಧ್ಯಯನ ಪ್ರವಾಸ ಕೈಗೊಳ್ತಾ ಇರೋ ಬಿಜೆಪಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಪರಿಹಾರ ಕಾಮಗಾರಿಗಳು ತೀವ್ರಗತಿಯಲ್ಲಿ ನಡೀತಿರುವಾಗ ಈ ಪ್ರವಾಸದ ಉದ್ದೇಶ ಆದರೂ ಏನು ಅಂತ ಅವರು ಖಾರವಾಗಿ ಪ್ರಶ್ನಿಸಿದ್ದಾರೆ. ಈಗ ಎಲ್ಲವೂ ಸರಿಯಾಗಿ ನಡೀತಾ ಇರುವಾಗ ಪ್ರವಾಸ ಕೈಗೊಳ್ಳುವ ಅಗತ್ಯ ಇತ್ತೇ ಅಂತ ಪ್ರಶ್ನಿಸಿದರು. ಇಂದು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದವರು ಈಶ್ವರಪ್ಪನವರ ಹೇಳಿಕೆಯನ್ನು ಕೂಡ ಟೀಕಿಸಿದರು. ಈಗ ಬರಗಾಲ ಕಡಿಮೆ ಆಗ್ತಾ ಇರೋ ಹೋಗಿದ್ದಾರೆ ಪ್ರವಾಸಕ್ಕೆ. ಯಾಕೆ ಹೋಗ್ಲಿಲ್ಲ ಅಷ್ಟಿನಿಂದ? ನಾವು ಈಗಾಗಲೇ ಅನೇಕ ಕಡೆಗಳಲ್ಲಿ ಹೋಗಿದ್ದೀವಿ, ಅನೇಕ ಜಿಲ್ಲೆಗಳಿಗೆ ಹೋಗಿದ್ದೀವಿ. ನಾವು ಹೋದ ಕಡೆ ಎಲ್ಲ ಬರಗಾಲ ವೀಕ್ಷಣೆ ಮಾಡ್ತಾ ಇದ್ದೀನಿ, ರಿವ್ಯೂ ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಅಯ್ಯೋ ಮೊದಲು ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ಈಗ ಬರಗಾಲ ಇದು ಮುಖ್ಯಮಂತ್ರಿಗಳ ಹೆಗಡೆ ಅವರ ಒಂದು ಬರಗಾಲ ಕಾಮಗಾರಿ ನಡೀತಾ ಇದೆ. ಎರಡು ಪ್ರಶ್ನೆಗಳನ್ನ ಮುಖ್ಯಮಂತ್ರಿಗಳಿದ್ದಾರೆ. ಇಷ್ಟು ದಿನಗಳ ಕಾಲ ನಿಮಗೆ ಬರಗಾಲದ ಬಗ್ಗೆ ಅಧ್ಯಯನ ಮಾಡಬೇಕು, ಪ್ರವಾಸ ಮಾಡಬೇಕು ಅಂತ ಅನಿಸಿಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು ಓಕೆ ನಿಮಗೆ ಅನಿಸಿಲ್ಲ, ಈಗ ಇದ್ದಕ್ಕಿದ್ದಾಗೆ ನೀವು ಪ್ರವಾಸ ಮಾಡೋದಕ್ಕೆ ಹೊರಟಿದ್ರಿ, ಇಲ್ಲಿವರೆಗೆ ನಿಮ್ಮ ಆಂತರಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ರಿ, ಮೊದಲು ಅದನ್ನು ಬಗೆಹರಿಸ್ಕೊಂಡು ನಂತರ ಬನ್ನಿ. ನಿಮಗೆ ಮಾಹಿತಿ ಅಭಾವ ಇದೆ. ನನಗಲ್ಲ, ನಮ್ಮಲ್ಲಿ 4 ತಂಡಗಳಲ್ಲಿ ಬಿಜೆಪಿಯವರು ಈಗಾಗಲೇ 1 ಅಥವಾ 2 ಸುತ್ತಿನ ಪ್ರವಾಸವನ್ನು ಎಲ್ಲ ಜಿಲ್ಲೆಗಳು ಮಾಡಿದ್ರು. ಮಾಡಲಿಲ್ಲ ಅಂತೇನೂ ಇಲ್ಲ. ಯಡಿಯೂರಪ್ಪನವ್ರ ನಾಯಕತ್ವ ಇತ್ತು, ಹಾಗೇನೆ ಅಶೋಕ್ ಅವರ ನಾಯಕತ್ವ ಇತ್ತು, ನಮ್ಮ ಗೋವಿಂದ ಕಾರಜೋಳ ಅವರು. ಫಲಿತಾಂಶ ನೀವು ಕೊಡೋರಿ, ನಿಮಗೆ ಕೇಳಬೇಕು. ನಾವು ಫಲಿತಾಂಶ ಸರ್ಕಾರ ನಡೆಸೋ, ನೀವು ನಮ್ಮನ್ನೇನು ಕೇಳ್ತೀವಿ? ಒಂದು ರಚನಾತ್ಮಕ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಷ್ಟೇ ನಾವು ಕೆಲಸ ಮಾಡ್ತೀವಿ. ಕೇಂದ್ರ ಸರ್ಕಾರ ಹೆಗಡೆಯವರೇ ನಿಮ್ದಿದೆ, ಕೇಂದ್ರ ಸರ್ಕಾರ ನಿಮ್ದಿದೆ. ನೀವು ಈ ಬರಗಾಲ ಸ್ಥಿತಿಗೆ ಸಂಬಂಧಪಟ್ಟ ನೀವು ಒಟ್ಟಾರೆ ಕೇಂದ್ರ ಸರ್ಕಾರ ಯಾವ ರೀತಿ ನಮಗೆ ಕೇಂದ್ರ ಸರ್ಕಾರ ಅಧ್ಯಯನ ತಂಡಗಳನ್ನ ಕಳಿಸಿದ ಮೇಲೆ ಈಗಾಗಲೇ 1342 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಮತ್ತು ಮುಂದೆ ಬಿಡುಗಡೆ ಮಾಡಿ ನೀವು ಆ ಹಣವನ್ನ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಲಿಲ್ಲ ಈ ಸರ್ಕಾರಕ್ಕೆ. ಇನ್ನೂ ನೋಡಿ ಸರ್, ಬರಗಾಲ ಅಂದ್ರೆ ಆಗಸ್ಟ್ ಅಲ್ಲಿ ಅನೆವರ್ ರಿಪೋರ್ಟ್ ಮಾಡ್ತಾರೆ. 25% ಕಡಿಮೆ ಇರ್ತಕ್ಕಂಥ ಬೆಲೆ ಇರ್ತಕ್ಕಂಥ ಕಡೆ ಬರಗಾಲ ಅಂತಕ್ಕಂಥ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ಮೇಲೆ ಈ ಸರ್ಕಾರಗಳು ಯಾವ ರೀತಿ ಆ ಬರಗಾಲವನ್ನು ಎದುರಿಸಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಇಮಿಡಿಯೇಟ್ ಪ್ರತಿ ತಾಲೂಕಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. MLA ನೇತೃತ್ವದಲ್ಲಿ 24 ಗಂಟೆಯಲ್ಲಿ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ತಪ್ಪಿಸ್ಕೋಬಾರದು ಅವರು. ನೋಡಿ ನಿಯಮಾವಳಿ ಇರೋದು, ಬರಗಾಲದ ನಿಯಮಾವಳಿ ಇರ್ತಕ್ಕಂಥದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಕೆಲಸ ಮಾಡಬೇಕಾದಂತ ರಾಜ್ಯ ಸರ್ಕಾರ, ಅದಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಕೊಡಬೇಕಂತ ಜವಾಬ್ದಾರಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಜವಾಬ್ದಾರಿ ನಿರ್ವಹಿಸಲಿಲ್ಲ. ಏನ್ ಕೊಡ್ತಾ ಇರೋದು ನೀವು? 2,000, 3,000, 4,000 ಒಬ್ಬರ ರೈತನ ಅಕೌಂಟ್ ಕಳಿಸ್ತಾರ್ರಿ. ಅದ ನಿಮ್ ಬರಗಾಲದ ನಿಯಮಾವಳಿ ಅದೇನಾ? ಸರ್ಕಾರ ಕೊಡಬೇಕಾದ್ದಕ್ಕೆ ಈಗ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ ಕೇಂದ್ರ ಸರ್ಕಾರ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 1,09,000 ಕೋಟಿ ರೈತರ ಸಾಲ ಇದೆ. ಆ ಸಾಲ ಮನ್ನಾ ಮಾಡ್ಬೇಕಂತ ಜವಾಬ್ದಾರಿ ನಿಮಗಿರುವಾಗ ರಾಜ್ಯ ಸರ್ಕಾರ ಮಾಡಿ. ರಾಜ್ಯ ಸರ್ಕಾರ 12,000 ಕೋಟಿ ಕೊಟ್ಟಿದ್ದಾರೆ ಸಹಕಾರ ಸಂಘಗಳಲ್ಲಿ, ಅವರು ಮಾಡ್ಲಿ. ಉದ್ಯಮಪತಿಗಳಿಗೆ ಎಷ್ಟು ಮನ್ನಾ ಮಾಡಿದ್ದು ಲೆಕ್ಕ ಎಲ್ಲರಿಗೂ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿದೆ. ನಮ್ಮ ರೈತರಿಗೆ ಕೊಡುವಾಗ ಲೆಕ್ಕ ಹಾಕ್ತಾರೆ. ಯಾವುದು ರಾಜಕೀಯ. ನಮ್ಮ ರೈತರು ಸಾಯ್ತಾ ಇದ್ದಾರೆ. ಯಾಕೆ ನಿಮ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನೀವು ಸಾಲ ಮನ್ನಾ ಮಾಡಲ್ಲ? ಬಿಜೆಪಿ ಅವರು ಯಾಕೆ ಮಾತಾಡಲ್ಲ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ? 17 ಜನ ಏನಕ್ಕೆ ಕಳಿಸಿರೋದು? ಅದಲ್ಲ, ಇವತ್ತು ದೆಹಲಿಯಲ್ಲಿ ರೈತರು ಅಲ್ಲಿ ಕೂತು ಸತ್ಯಾಗ್ರಹ ಮಾಡ್ತಿದ್ದಾರೆ. ಕಳಸಾ ಬಂಡೂರಿ ನಾಲೆ ವಿಚಾರ ಒದ್ದಾಡ್ತಾ ಇದೀವಿ. ಗೋವಾ ಅಟ್ಲೀಸ್ಟ್ ನಮ್ ಸಹಾಯಕ್ಕೆ ಮಾಡ್ಕೊಂಡ್ರಲ್ಲಿ ಸಮುದ್ರಕ್ಕೆ ನೀರು ಹರಿದು ಹೋಗ್ತಿದೆ ಕಣ್ರಿ. ಅಟ್ಲೀಸ್ಟ್ ಅದರಲ್ಲಿ 7-8 TMC ಯೂಸ್ ಮಾಡಿ ಕುಡಿಯೋದಕ್ಕೆ ನೀರು ಕೊಡ್ಲಿಲ್ವರಿ? ನಿಮ್ಗೆ ಯಾವ ಜನ ವೋಟ್ ಹಾಕಿ ಪಾರ್ಲಿಮೆಂಟ್ ಕಳಿಸಿದಾರೋ ಆ ಜನರು ನೀರಿಲ್ದೆ ಒದ್ದಾಡ್ತಾ ಇದಾರೆ. ಕಳಸಾ ಬಂಡೂರಿ ಮಾಡೋದಕ್ಕೆ ಮನಸ್ಸಿಲ್ವಲ್ರಿ ನಿಮ್ಗೆ? ರಾಜಕೀಯ ಮಾಡಿದ್ರಲ್ಲಿ ಗೋವಾ ಎಲೆಕ್ಷನ್ ಆಗ್ಬೇಕು, ಅದು ಆಯ್ತು. ಏನ್ ಮಾಡಿದ್ರಿ ನೀವು? ಜವಾಬ್ದಾರಿ ಇಲ್ವಾ ನಿಮಗೆ? ಆ ಜನರಿಗೆ ಕುಡಿಯೋದಕ್ಕೆ ನೀರು ಕೊಡಬೇಕು ಅಂತ ಯಾವ ಆಕ್ಟ್ ಹೇಳುತ್ತೆ ಕುಡಿಯೋದಕ್ಕೆ ನೀರು ಕೊಡಬಾರದು ಅಂತ? ಯಾಕೆ ತಡೆ ಹಿಡಿದಿದ್ರಿ ನೀವು ಕೇಂದ್ರದಲ್ಲಿ? ಯಾಕೆ ಕೊಡ್ಲಿಲ್ಲ?
ಒಂದು ಮೀಟಿಂಗ್ ಮಾಡ್ಸಕ್ ಆಗ್ತಾ ಇಲ್ಲ. ಈಗ ನೋಡಿ, ಬರ ಪರಿಹಾರಕ್ಕೆ ಈಗ ಏನು ಅಧ್ಯಯನಗಳಾಗಿದ್ದು ಕೇಂದ್ರ ಸರ್ಕಾರದಿಂದ ಬಂದಿತ್ತು, ಇದೆಲ್ಲ ಡಿಸೆಂಬರ್ ಜನವರಿಲಿ ಆಗುವಂಥದ್ದು. ಈಗ ಮುಂಗಾರು ಮಳೆ ಆಲ್ರೆಡಿ ಅಂಡಮಾನಕ್ಕೆ ಬಂದಿದೆ, ಇನ್ನು 3 ದಿನದಲ್ಲಿ ರಾಜ್ಯಕ್ಕೆ ಬರ್ತದೆ. ಇಂಥ ಸಮಯದಲ್ಲಿ ಬರ ಪರಿಹಾರಕ್ಕೆ ಹೋಗ್ತಾ ಇರೋದು ಬೇಜವಾಬ್ದಾರಿ ಮತ್ತೆ ಹಾಸ್ಯಾಸ್ಪದ. ₹17,000 ಕೋಟಿ ನಷ್ಟ ಆದಾಗ 4,700 ಕೋಟಿ ಕೊಡಿ ಅಂತ ಕೇಂದ್ರ ಕೊಟ್ಟಾಗ ಅವರು 1,700 ಕೋಟಿ ಮಾತ್ರ ಕೊಡ್ತೀವಿ ಅಂತ ಹೇಳಿ 1,350 ಕೋಟಿ ಬಿಟ್ಟಿದ್ದಾರೆ. ಆದರೆ ಅವರು ಬೇರೆ ಪ್ರಕೃತಿ ವಿಕೋಪ ನಿಧಿನಲ್ಲಿ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರಕ್ಕೆ 7,000 ಕೋಟಿ ಕೊಟ್ಟಿದ್ದಾರೆ, ತಮಿಳುನಾಡಿಗೆ 3,300 ಕೋಟಿ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ 1,350 ಕೋಟಿ ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವಾ? ಕೇಂದ್ರ ಸರ್ಕಾರದ ತಾರತಮ್ಯ ಇದು. ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ, 17 ಜನ ಎಂಪಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯ ಸರ್ಕಾರ ಎಷ್ಟೇ ನೀವು ಪತ್ರ ಬರೀರಿ, ಎಷ್ಟೇ ಸಲ ವಿನಂತಿ ಮಾಡಿ, ಹಿಂಗಾರು ಮಾಡಿದ್ರು ಕೂಡ ₹7,100 ಕೋಟಿ ನಷ್ಟ ಆಗಿದೆ. ಅದಕ್ಕೆ 3,000 ಕೋಟಿ ಕೊಡಿ ಅಂತೇಳಿ 3,100 ಕೋಟಿ ಕೊಡಿ ಅಂತೇಳಿ ಒಂದು ಅರ್ಜಿನ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಒಂದು ಪೈಸಾ ಬಂದಿಲ್ಲ. ಬರಗಾಲದ ವಿಚಾರದಲ್ಲಿ ರಾಜಕೀಯನ ಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ರೈತನ ಪರವಾಗಿ ನಿಲ್ತಕ್ಕಂಥದ್ದು ನಾವು ಒಂದು ಮಾಡಬೇಕಾಗಿರ್ತಕ್ಕಂಥ ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ತೆಂಗಿನ ತೋಟಗಳಿಗೆ, ಅಡಿಕೆ ತೋಟಗಳಿಗೆ ಎಲ್ಲ ಕಡೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಕುಮಾರಣ್ಣವರು ನಾಳೆ ರೈತರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ನಮ್ಮ ಪಕ್ಷದ ರೈತರ ಪರವಾಗಿ ಬರಪೀಡಿತ ಪ್ರದೇಶಗಳಿರ್ತಕ್ಕಂಥ ಕಾಳಜಿ. ಆದ್ರೆ 4,500 ಕೋಟಿ ರೂಪಾಯಿ ಕೇಳಿದಾಗ 1,500 ಕೋಟಿ ರೂಪಾಯಿಗಳನ್ನು ಮಾತ್ರ ಕೊಟ್ಟು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತಿಕ್ಕಾಟದಿಂದ ಕರ್ನಾಟಕ ರಾಜ್ಯದ ರೈತ ಬಹಳ ಇವತ್ತು ಬೀದಿ ಮೇಲೆ ಬಿದ್ದಿರ್ತಕ್ಕಂಥ. ನನಗೆ ವಿರಾಮ ಸಮಯದ ಪ್ರೇಕ್ಷಕರ ಏನೇ ಇರಲಿ, ಯಾವತ್ತೂ ಕೂಡ ನಾವು ರೈತರ ವಿಚಾರ ಬಂದ ತಕ್ಷಣ ನಾವು ಮಾತನಾಡುವ ದಾಟಿನೇ ಬದಲಾಗಿ ಹೋಗುತ್ತೆ. ಇನ್ಯಾನೋ ಟಾಟಾನೋ ಬಿರ್ಲಾನೋ ಅದಾನಿನೋ ಅವ್ರ ಬಗ್ಗೆ ನಾವು ಮಾತನಾಡಲ್ಲ. ರಿಲಯನ್ಸ್ನವರಂತೂ ಇಡೀ ಮಾಧ್ಯಮದಿಂದ ಹಿಡಿದು ಎಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಅವ್ರಿಗೆ ಯಾರು ಆಶ್ರಯದಾತರು ಅನ್ನೋದು ಗೊತ್ತಿದೆ. ಈ ದೇಶದಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಯಾರು ಅಂತ. ರೈತರ ಪ್ರಶ್ನೆ ಬಂದಾಗ ಇಡೀ ಆರ್ಥಿಕತೆಯನ್ನು ಹಾಳಾಗೋಗ್ಬಿಡುತ್ತೆ. ಸಾಲವನ್ನು ಮನ್ನಾ ಮಾಡಿಕೊಡೋದು, ಇನ್ನೊಂದು ಮಾಡಿಕೊಡೋದು, ಈ ಮಾತನ್ನು ಆಡ್ತೀವಿ. ಆದರೆ ಉದ್ಯಮಗಳ ಬಗ್ಗೆ ಪ್ರಶ್ನೆ ಬಂದಾಗ ನಾವು ಮಾತನಾಡಲ್ಲ. ಈ ದೇಶದಲ್ಲಿ 2ನೇ ದರ್ಜೆ ಪ್ರಜೆ ಅಂದರೆ ರೈತನೇ. ಒಂದು ಕುಡಿಯುವ ನೀರು ಕೊಡೋ ಯೋಗ್ಯತೆ ನಮಗಿಲ್ಲ. ನಾವು ಅದರಲ್ಲಿ ರಾಜಕೀಯ ಮಾಡ್ಕೊಂಡು ಮಾತಾಡ್ತೀವಿ. ಇದೆಲ್ಲ ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ಲಾಭವನ್ನು ಬಿಟ್ಟು ಮಾತನಾಡುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಹೇಗ್ನಲ್ಲಿರೋ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪಾಕಿಸ್ತಾನದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರೋ ಕುಲಭೂಷಣ್ ಜಾಧವ್ ಪ್ರಕರಣದ ವಿಚಾರಣೆ ಇಂದು ಪ್ರಾರಂಭ ಆಯಿತು. ಭಾರತ ಪರವಾಗಿ ವಾದ ಮಂಡಿಸಿದ ಹರೀಶ್ ಸಾಳ್ವೆ ಈ ಘನತೆವೆತ್ತ ನ್ಯಾಯಾಲಯ ತನ್ನ ತೀರ್ಪು ನೀಡೋದಕ್ಕೆ ಮೊದಲೇ ಕುಲಭೂಷಣ್ ಜಾಧವ್ರನ್ನು ಗಲ್ಲಿಗೆ ಹಾಕೋ ಸಾಧ್ಯತೆ ಇದೆ ಅಂತ ಅಂದರು. ಹಾಗೆ ಜಾಧವ್ ರಾ ಏಜೆಂಟ್ ಎಂಬ ಪಾಕಿಸ್ತಾನದ ಆರೋಪವನ್ನು ಅವರು ತಳ್ಳಿ ಹಾಕಿದ್ರು. ಸಾಳ್ವೆ ಸುಮಾರು 1.5 ಗಂಟೆಗಳ ಕಾಲ ತಮ್ಮ ವಾದವನ್ನು ಮಂಡಿಸಿದರು. ಭಾರತ ವಾದ ಮಂಡನೆ ನಂತರ ಪಾಕಿಸ್ತಾನಕ್ಕೆ ವಾದ ಮಂಡಿಸುವುದಕ್ಕೆ 1.5 ಗಂಟೆ ಅವಧಿಯನ್ನು ನೀಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ವಾರಗಳು ಅಥವಾ ತಿಂಗಳುಗಳಲ್ಲಿ ತೀರ್ಪು ಹೊರಬರುವ ಸಾಧ್ಯತೆ ಇದೆ. ಈ ನಡುವೆ ಪಾಕಿಸ್ತಾನ ಏನು ಕುಲಭೂಷಣ್ ಜಾಧವ್ ಅವರ ಕನ್ಫೆಸ್ಮೆಂಟ್ ಇದೇನಿದೆ, ಕನ್ಫೆಸ್ ಮಾಡ್ಕೊಂಡು ಇದೇನಿದೆ ಅದನ್ನು ಮಂಡಿಸೋದಕ್ಕೆ ಕೇಳ್ತು. ನ್ಯಾಯಾಲಯ ಅದನ್ನು ತಿರಸ್ಕಾರ ಮಾಡಿತು. ಕುಲಭೂಷಣ್ ಜಾಧವ್ ಗಲ್ಲು ಶಿಕ್ಷೆ ವಿಚಾರ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಭಾರತದ ಸಮರ್ಥವಾದ. ಪಾಕ್ ಅಸಲಿತನವನ್ನ ಎಳೆಯಾಗಿ ಬಿಚ್ಚಿಟ್ಟ ಹರೀಶ್ ಸಾಳ್ವೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರುವುದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿ. ಇವತ್ತು ಈ ನ್ಯಾಯಾಲಯದಲ್ಲಿ ನಡೆದಿದ್ದು ಪಾಕಿಸ್ತಾನದಲ್ಲಿ ನೇಣು ಶಿಕ್ಷೆಗೆ ಗುರಿಯಾಗಿರುವ ಕುಲಭೂಷಣ್ ಜಾಧವ್ ಪ್ರಕರಣದ ವಿಚಾರಣೆ. ಈ ಕುರಿತು ಭಾರತ ಕೊಟ್ಟ ದೂರನ್ನ ತಕ್ಷಣ ವಿಚಾರಣೆಗೆ ಎತ್ತಿಕೊಂಡ ನ್ಯಾಯಾಲಯ ಕಳೆದ ವಾರ ಗಲ್ಲು ಶಿಕ್ಷೆಗೆ ತಡೆಯಾಜ್ಞೆಯನ್ನ ನೀಡಿತ್ತು. ಇಂದು ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾಯಿತು. ಮೊದಲು ಭಾರತದ ಪರ ವಕೀಲರಿಗೆ ವಾದ ಮಂಡಿಸಲು 1.5 ಗಂಟೆ ಅವಕಾಶವನ್ನ ನೀಡಲಾಗಿತ್ತು. ನಂತರ ಪಾಕಿಸ್ತಾನದ ಪರ ವಕೀಲರಿಗೆ 1.5 ಗಂಟೆ ಕಾಲಾವಕಾಶ ನೀಡಲಾಯಿತು. ಭಾರತದ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಹರೀಶ್ ಸಾಳ್ವೆ ಸಮರ್ಥವಾಗಿ ವಾದ ಮಂಡಿಸಿದರು. ಜಾಧವ್ ಅವರ ಜೀವಕ್ಕೆ ಅಪಾಯವಿದೆ. ಪಾಕಿಸ್ತಾನ ಈ ನ್ಯಾಯಾಲಯ ತನ್ನ ತೀರ್ಪು ನೀಡುವುದಕ್ಕೆ ಮೊದಲೇ ಜಾಧವ್ ಅವರನ್ನ ಗಲ್ಲಿಗೆ ಹಾಕಬಹುದು ಎಂಬ ಆತಂಕವನ್ನ ವ್ಯಕ್ತಪಡಿಸಿದರು. ಜಾಧವ್ ಭಾರತದ ಗೂಢಚಾರ ಸಂಸ್ಥೆಯ ಸದಸ್ಯನಲ್ಲ. ಅವರು ಇರಾನ್ನಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು. ಅಲ್ಲಿಂದ ಅವರನ್ನು ಅಪಹರಿಸಿ ತಂದು ಪಾಕಿಸ್ತಾನ ರಾ ಏಜೆಂಟ್ ಎಂಬ ಆರೋಪ ಮಾಡಿದೆ. ಹಾಗೆ ಮಿಲಿಟರಿ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ ಎಂದು ಸಾಳ್ವೆ ಹೇಳಿದರು. ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಹೊಣೆಗಾರಿಕೆಯನ್ನು ಪಾಕಿಸ್ತಾನ ನಿರ್ವಹಿಸಿಲ್ಲ. ಅವರ ಮೇಲೆ ಇರುವ ಆರೋಪಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯವನ್ನ ಒದಗಿಸುವಂತೆ ಕೇಳಿದ್ರೂ ಕನಿಷ್ಠ ಸಾಕ್ಷ್ಯವನ್ನು ನೀಡಿಲ್ಲ ಅಂತ ಅವರು ನ್ಯಾಯಾಲಯಕ್ಕೆ ತಿಳಿಸಿದರು.
ಹರೀಶ್ ಸಾಳ್ವೆ ವಾದ ಮಂಡಿಸಿದ ಮೇಲೆ ಪಾಕಿಸ್ತಾನದ ವಕೀಲರು ತಮ್ಮ ವಾದವನ್ನ ಮಂಡಿಸಿದರು. ಈಗಿನ ಮಾಹಿತಿಯ ಪ್ರಕಾರ ಈ ಪ್ರಕರಣದ ತೀರ್ಪು ಕೆಲ ವಾರಗಳಲ್ಲಿ ಇಲ್ಲವೇ ಕೆಲ ತಿಂಗಳುಗಳಲ್ಲಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಪಾಕಿಸ್ತಾನದ ವಕೀಲರ ಇಡೀ ಆರ್ಗ್ಯುಮೆಂಟ್ನ ಬೇಸ್ ಏನಾಗಿತ್ತು ಅಂದರೆ, ಮೊದಲನೇದಾಗಿ ಇದು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ ಇದರ ವ್ಯಾಪ್ತಿಗೆ ಬರಲ್ಲ ಅನ್ನೋದು ಅವ್ರದ್ದು ಮೊದಲನೇ ವಾದ ಆಗಿತ್ತು. ಅದಾದ ಮೇಲೆ ಅವರ ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಜಾಧವ್ ಅವ್ರದ್ದು, ಅದನ್ನು ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಇಷ್ಟಪಟ್ಟು ಪಾಕಿಸ್ತಾನ, ಆದರೆ ಬಟ್ ನ್ಯಾಯಾಲಯ ಹೇಳ್ತು ನಮ್ಗೆ ಅಗತ್ಯ ಇಲ್ಲ ತಪ್ಪೊಪ್ಪಿಗೆದು. ಸೊ ಆ ಮೂಲಕ ಒಂದು ರೀತಿಯ ಮುಖಭಂಗವನ್ನು ಪಾಕಿಸ್ತಾನ ಎದುರಿಸಬೇಕಾಯಿತು. ಒಟ್ಟಾರೆ ಏನಾಗುತ್ತೆ ಗೊತ್ತಿಲ್ಲ. ನಾವು ಆಸೆ ಪಡೋದು ಒಂದೇ, ಏನು ಜಾಧವ್ ಹೊರಗಡೆ ಬರಲಿ, ಅವರ ಗಲ್ಲು ಶಿಕ್ಷೆ ಏನಿದೆ ಅದು ಜಾರಿಯಾಗದಿರಲಿ ಅಂತ. ಎಸ್ ಸೆಕ್ರೆಟರಿ, ಏನು ರಿಯಾಕ್ಷನ್? ಇಲ್ಲ, ಈಗ ಕೇಂದ್ರ ಸರ್ಕಾರದವರು ಏನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ರಾಜಕೀಯ ಇಲ್ಲ, ಅಂತಾರಾಷ್ಟ್ರೀಯ, ಅದು ರಾಜಕೀಯ ಬೇರೆ ಪಕ್ಷ ಮಾಡ್ಬೋದು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನೀವು ಹೇಳಿದಾಗ ಭಾಳ ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ದಾರೆ. ಇದು ಒಂದು. ಇನ್ನೊಂದು ಏನಾಗ್ತದೆ, ಇಂಥ ವಿಷಯಗಳಲ್ಲಿ ಈ ಸೆಕೆಂಡ್ ಚಾನಲ್ ಡಿಪ್ಲೊಮಸಿ ಅಂತ ಒಂದು ಕೂಡ ಇರ್ತದೆ. ಆ ಸೆಕೆಂಡ್ ಚಾನಲ್ನಲ್ಲಿ ಕೂಡ ಅನೇಕ ರೀತಿಯಲ್ಲಿ ಒತ್ತಡಗಳನ್ನು ಹಾಕ್ತಾರೆ ಅಂತಾರಾಷ್ಟ್ರೀಯವಾಗಿ. ಅದು ಬೇರೆ ಬೇರೆ ರೀತಿಯಲ್ಲಿ ಸೆಕೆಂಡ್ ಚಾನಲ್ ಅಲ್ಲ, ಸೆಕೆಂಡ್ ಚಾನಲ್ ಬಂದಿದೆ, ನಾನು ನೋಡಿದ್ದೀನಿ ಅದು ಸೆಕೆಂಡ್ ಚಾನಲ್ ಅಲ್ಲ, ಅದು ಸರ್ಕಾರ ನಡೆಸೋ ಎಲ್ರಿಗೂ ಗೊತ್ತಿದೆ, ನಮಗೆ ಹಿಂದೆ ಸರ್ಕಾರ ನಡೆಸೋರ್ಗೂ ಅದು ಗೊತ್ತಿದೆ, ಇಲ್ಲ ಅಂತೇನಲ್ಲ. ಆ ಸೆಕೆಂಡ್ ಚಾನಲ್ ಡಿಪ್ಲೊಮಸಿ ಕೂಡ ಏನಾದ್ರು ಪ್ರಯತ್ನ ಮಾಡಿ ಒತ್ತಡಗಳನ್ನ ಹೇರಿ ಏನಾದರೂ ಜಾಧವ್ ಅವರಿಗೆ ಈಗ ಏನಾಗ್ತದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ತೀರ್ಪು ಏನೇ ಬಂದರೂ ಕೂಡ ಅದು ನಮ್ಮ ಪರವಾಗಿ ಬಂದರೂ ಕೂಡ ಪಾಕಿಸ್ತಾನ ತನ್ನ ಮೊಂಡುತನವನ್ನು ಬಿಡೋದಿಲ್ಲ. ಅವ್ರು ಮತ್ತೆ ಅದನ್ನು ನಾವು ಒಪ್ಕೊಳ್ದೇ ಇದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಸೆಕ್ಯೂರಿಟಿ ಅಲ್ಲ ಒಂದು ನಿಮಿಷ ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋಗಬೇಕಾಗ್ತದೆ. ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋದ್ರೂ ಕೂಡ ಅಲ್ಲಿ ಪಾಕಿಸ್ತಾನದ ಪರಮಾಪ್ತರಿದ್ದಾರೆ, ಅಲ್ಲಿ ವಿಟ ಪ್ರಯೋಗ ಮಾಡಿಬಿಡ್ತಾರೆ. ಆವಾಗ ಅದು ಪ್ರಯೋಜನ ಆಗೋದಿಲ್ಲ. ಅದರಿಂದ ಏನಾಗ್ತದೆ, ಸೆಕೆಂಡ್ ಚಾನಲ್ ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳನ್ನ ಪಾಕಿಸ್ತಾನದ ಮೇಲೆ ಹೇರಿ ಖಂಡಿತವಾಗಿಯೂ ಭಾರತದ ಈಗ ಕಳೆದ 3 ವರ್ಷಗಳಲ್ಲಿ ಭಾರತದ ವಿದೇಶಾಂಗ ನೀತಿ ಪಾಕಿಸ್ತಾನದೊಂದಿಗೆ ನಿಜವಾಗ್ಲೂ ಇವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ವಿದೇಶಾಂಗ ನೀತಿ ಅಧೋಗತಿಗೆ ಹೋಗ್ಬಿಟ್ಟಿದೆ. ಆದರೆ ಈ ವಿಷಯದಲ್ಲಿ, ಜಾಧವ್ ವಿಷಯದಲ್ಲಿ ಕೇಂದ್ರ ಸರ್ಕಾರ ತ್ವರಿತಗತಿಯಲ್ಲಿ ಸಮರ್ಥವಾಗಿ ಒಂದು ನ್ಯಾಯ ತಗೊಳ್ಳಿಕ್ಕೋಸ್ಕರ ಹೋರಾಟ ಮಾಡಿದೆ ಅನ್ನೋದು ನಾವು ಒಪ್ಪಲೇಬೇಕು. ಒಂಚೂರು ವಿಚಾರಗಳನ್ನು ಸ್ವಲ್ಪ ನಾವು ಡಿಸ್ಕಷನ್ ಮಾಡಬೇಕಾಗ್ತದೆ. ಇದು ಪಾಕಿಸ್ತಾನ ಜಾಧವ್ ಅವ್ರನ್ನ ಇವತ್ತು ಮಾಡ್ತಕ್ಕಂಥದ್ದು ಅವ್ರು ಮೇಯ್ನಾಗಿ 2 ಕಂಡೀಷನ್ ತಗೊಂಡಿದ್ದಾರೆ. ಒಂದು, ಅವರ ಪಾಸ್ಪೋರ್ಟ್ನಲ್ಲಿ ಪಾಕಿಸ್ತಾನದಲ್ಲಿ ಒಂದು ಮುಸ್ಲಿಂ ಹೆಸರು ಇರ್ತಕ್ಕಂಥದ್ದು, ಆ ಹೆಸರಿನಲ್ಲಿ ಅವರು ಹುಸೇನ್ ಮುಬಾರಕ್ ಪಟೇಲ್ ಅಂತಕ್ಕಂಥದ್ದು ಒಂದು ಈ ಕಂಡೀಷನ್ ಪಾಕಿಸ್ತಾನ ತಗೊಂಡಿರ್ತದ್ದು ಒಂದು. ಎರಡನೇ ವಿಡಿಯೋ ಅವ್ರು ಹೇಳಿರ್ತಕ್ಕಂಥ ಏಜೆಂಟ್ ಹೌದಾ ಅಲ್ವಾ ಚರ್ಚೆ ಮಾಡ್ಬೇಕಾಗಲ್ಲ. ಈ ಗೂಢಚಾರ ಕೆಲಸಗಳನ್ನ ಎಲ್ಲ ದೇಶಗಳು ಮಾಡಬೇಕಾದ್ರೆ ರಾಯಭಾರಿ ಕಚೇರಿಗೆ ಅವನಿಗೆ ಇಂಟರ್ನ್ಯಾಷನಲ್ ಕೋರ್ಟಿನ ಮಾತುಗಳನ್ನು ಕೇಳಿಲ್ಲ ಅಂದ್ರೆ ಯುನೈಟೆಡ್ ನೇಷನ್ಸ್ ಸದಸ್ಯತ್ವ ಕಳ್ಕೊಳ್ಬೇಕಾಗ್ತದೆ. ಪಾಕಿಸ್ತಾನಕ್ಕೆ ಮಾನವೀಯ ಮುಖ ಇಲ್ಲ. ಪಾಕಿಸ್ತಾನ ಜನರಿಗಲ್ಲ, ಅಲ್ಲಿಯ ಸರ್ಕಾರ ಮತ್ತು ಮಿಲಿಟರಿಗೆ. ಜನ ನಮ್ಮಲ್ಲಿ ಸರ್ಕಾರಕ್ಕೆ ಮಾನವೀಯ ಮುಖ ಇಲ್ಲ. ಅಲ್ಲಿ ನಾವು ಮಾನವೀಯ ಮೌಲ್ಯಗಳ ಬಗ್ಗೆ, ಮಾನವೀಯತೆ ಬಗ್ಗೆ ಮಾತಾಡುವುದರಲ್ಲಿ ಅವ್ರು ಕೇಳಿಸೋದೇ ಇಲ್ಲ. ಏನಾಗುತ್ತೆ ನೋಡ. ಪ್ರಿಯ ವೀಕ್ಷಕರ, ಜಾಧವ್ ಅವರು ಬರಲಿ ಅಷ್ಟೇ ನಾವು ವ್ಯಕ್ತಪಡಿಸುವ. ಬರ್ಲಪ್ಪ, ಆರಾಮಾಗಿ ಬರ್ಲಪ್ಪ, ಅವ್ರ ಕುಟುಂಬ ಇದ್ದಾರೆ, ತಾಯಿ ಇದ್ದಾರೆ. ಏನೇ ಮುಂದಿನ ಸುದ್ದಿ ಅಂತ ನೋಡೋಣ. ಭಾರತೀಯ IT ಕಂಪನಿಗಳಿಗೆ ಸಂಕಟದ ದಿನಗಳು ಪ್ರಾರಂಭ ಆಗಿವೆ. 2009ರ ವಿಶ್ವ ಆರ್ಥಿಕ ಹಿಂಜರಿಕೆ ನಂತರ ಇದೇ ಮೊದಲು ಈ ವರ್ಷ ದೇಶದ 7 IT ಕಂಪನಿಗಳು ಸಾವಿರಾರು ನೌಕರರನ್ನು ಮನೆಗೆ ಕಳಿಸಲಿವೆ. IT ಕಂಪನಿಗಳಲ್ಲಿ ಕೆಲಸ ಸಿಕ್ಕರೆ ಸಾಕು, ಬದುಕು ಪಾವನವಾದಂತೆ ಎಂಬ ನಂಬಿಕೆ ಈಗ ಹುಸಿಯಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 2018ರ ಹೊತ್ತಿಗೆ ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು IT ಉದ್ಯೋಗಗಳು ಕಡಿತಗೊಳ್ಳಲಿವೆ. ಒಂದು ಕಾಲವಿತ್ತು IT ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಸಾಕು, ಬದುಕು ಸೆಟ್ಲ್ ಆದಂತೆ ಎಂದು ಅಂದುಕೊಳ್ತಾ ಇದ್ದ ಕಾಲವದು. ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೇಂದ್ರ, HCL ಮೊದಲಾದ ಕಂಪನಿಗಳು ಕೆಲಸಗಾರರ ಪಾಲಿಗೆ ಸ್ವರ್ಗ ಎನ್ನುವಂತಾಗಿತ್ತು. ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ದೇಶದ ಮಹತ್ವದ 7 IT ಕಂಪನಿಗಳು ತಮ್ಮ ಕೆಲಸಗಾರರನ್ನ ಕಡಿತಗೊಳಿಸುತ್ತಿವೆ. ಜೊತೆಗೆ ಅಮೆರಿಕದಲ್ಲಿರೋ ಕಂಪನಿಗೆ ಶಾಖೆಗಳಲ್ಲಿ ಸ್ಥಳೀಯರನ್ನೇ ನೇಮಿಸಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ವಿದೇಶಗಳಲ್ಲಿನ ಉದ್ಯೋಗಾವಕಾಶವೂ ಕಡಿಮೆಯಾಗುತ್ತಿದೆ. ಇದಕ್ಕೆ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅವರು ಅಧ್ಯಕ್ಷರಾಗ್ತಾ ಇದ್ದಂತೆ ಹೊರ ಗುತ್ತಿಗೆ ನಿಯಮಗಳನ್ನು ಬಿಗಿ ಮಾಡಿದ್ರು.
H1B ವೀಸಾದಲ್ಲೂ ಬದಲಾವಣೆ ಆಯಿತು. ಜೊತೆಗೆ ಎಲ್ಲಾ ಕಂಪನಿಗಳು ಕ್ಲೌಡ್ ತಂತ್ರಜ್ಞಾನದತ್ತ ವಾಲಿದ್ವು. ಇದರಿಂದ ಹಳೆಯ ಉದ್ಯೋಗಿಗಳಿಗೆ ಇದನ್ನ ಅಳವಡಿಸಿಕೊಳ್ಳೋದು ಕಷ್ಟವಾಯಿತು. ಈಗಿನ ಲೆಕ್ಕಾಚಾರದ ಪ್ರಕಾರ 2018ರ ಹೊತ್ತಿಗೆ ಐಟಿ ಉದ್ಯಮದಲ್ಲಿ 2 ಲಕ್ಷ ಉದ್ಯೋಗಗಳು ಕಡಿತಗೊಳ್ಳಲಿವೆ. ಭಾರತದ ಐಟಿ ಉದ್ಯಮಕ್ಕೆ ಇದೊಂದು ಬಹುದೊಡ್ಡ ಸವಾಲು. ಐಟಿ ಉದ್ಯಮದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾದರೆ ತೊಂದರೆ ತಪ್ಪಿದ್ದಲ್ಲ. ಹೀಗಾಗಿ ಉದ್ಯೋಗ ಸೃಷ್ಟಿಯ ಬೇರೆ ಸಾಧ್ಯತೆಗಳ ಬಗ್ಗೆಯೂ ಚಿಂತಿಸಬೇಕಾದ ಕಾಲ ಇದೀಗ ಸನ್ನಿಹಿತವಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ನನಗೆ ಗೊತ್ತಿಲ್ಲ, ಈಗಾಗಲೇ ಇನ್ಫೋಸಿಸ್ ಏನಿದೆ ಅಮೇರಿಕಾದ ಸುಮಾರು 10,000 ಹುದ್ದೆಗಳನ್ನು ಸ್ಥಳೀಯರಿಗೆ ಕೊಡ್ತಾ ಇದೆ. ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ನ ಹೊಸ ನೀತಿ H1B ಏನು ವೀಸಾ ಇದೆ ಅದಾದ ಮೇಲೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ 2018ರ ವೇಳೆಗೆ ಒಂದು ಸುಮಾರು 2 ಲಕ್ಷ ಉದ್ಯೋಗಗಳು ಕಡಿತಗೊಳ್ತವೆ ಅನ್ನೋದು ಸ್ವಲ್ಪ ಆತಂಕಕಾರಿ ವಿಷಯ ಅಂತ ನಾನು ನಂಬಿದ್ದೇನೆ. ಅದರ ಜೊತೆಗೆ ಯಾವುದೇ ಒಂದು ದೇಶದ ಆರ್ಥಿಕತೆ ಏನಿದೆ ಅದು ಯಾವುದ್ರ ಮೇಲೆ ಅವಲಂಬಿಸಿರಬೇಕು, ಯಾವುದ್ರ ಮೇಲೆ ಅವಲಂಬಿಸಿ ಇರಕೂಡದು. ಈ ಹೊಸ ಮಾದರಿಯ ಆರ್ಥಿಕತೆ ಏನಿದೆ ಅದು ಹುಸಿನ ಅಂತ ನಮಗೆ ಗೊತ್ತಿದೆ. ವಿಶ್ವದ ಇಡೀ ಆರ್ಥಿಕತೆ ಹೇಗೆ ಕುಸಿದಿತ್ತು, ಇನ್ನೊಂದು ಆವಾಗ ಇಂಡಿಯಾ ಉಳಿದುಕೊಂಡಿತ್ತು. ಬಿಕಾಸ್ ನಮಗಿರುವ ಗ್ರಾಮೀಣ ಪ್ರದೇಶದ ಬೇಸ್ ಏನಿದೆ, ರೂರಲ್ ಎಕಾನಮಿ ಅಂತ ನಾವೇನು ಕರಿತೀವಿ, ಅದರ ಬೇಸ್ನಿಂದ ನಾವು ಉಳ್ಕೊಂಡಿದ್ವಿ. ಬಟ್ ಈಗ ಅಪಾಯದ ಗಂಟೆ ಏನಿದೆ ಹೊಡೆದಂಗೆ ಕಾಣ್ತಾ. ಯಾಸ್ ಗೋಪಾಲ್ ಗೌಡ, ಫಸ್ಟ್ ರಿಯಾಕ್ಷನ್ ಫ್ರಮ್. ಈಗ ಎಲ್ಲರೂ ಭ್ರಮಾಲೋಕದಲ್ಲಿ ಹೋದರು. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರಲ್ಲಿ ಗ್ಲೋಬಲ್ ವಿಲೇಜ್ ಅಂತ ಕರೆದ್ರು, ಅದಕ್ಕೆ ಪ್ರೋತ್ಸಾಹ ನೀಡಿದರು. ಇವತ್ತೇನಾಗಿದೆ ಸ್ವಾಮಿ ಗ್ಲೋಬಲ್ ವಿಲೇಜ್ ಏನಾಗಿದೆ? ಅವರವರ ದೇಶಕ್ಕೆ ಅವರವ್ರ ಬೌಂಡ್ರಿ ಆಗ್ತಾ ಇದ್ದಾರೆ. ಬೌಂಡ್ರಿ ಹಾಕೋದು ಪ್ರತಿಫಲ ಏನು ಅನುಭವಿಸ್ತಾ ಇದ್ದೀವಿ ನಾವು? ಇದು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕೇಂದ್ರ ಸರ್ಕಾರದ ನೀತಿ ಏನು? ಅಲ್ಲ, ಅದಕ್ಕೆ ನಾವು ಹೊರಗಿಡಕ್ಕೆ ಸಾಧ್ಯನೇ ಇರಲಿಲ್ಲ. ವಿಶ್ವ ಒಂದ್ ಕಡೆ ಹೋದಾಗ ನಾವೇನು ಮಾಡಕ್ಕಲ್ಲ. ಬಟ್ ಯುಸಿ ನಮ್ಮ ಆರ್ಥಿಕತೆ ಏನಿದೆ, ನಾವು ಹೋದ್ಮೇಲೆ ಏನೋ ಕೃಷಿ ಆಧಾರಿತ ನಮ್ಮ ಆ ಎಕಾನಮಿ ಏನಿದೆ ಅದನ್ನು ಬಲಪಡಿಸೋದಕ್ಕೆ ನಾವು ಇದ್ರ ಜೊತೆಗೆ ನೀವು ITBT ಅನ್ನು ಬಿಟ್ಬಿಡಕ್ಕಾಗಲ್ಲ. ಅಲ್ಲ, ಅಥವಾ ನೀವು ಜಗತ್ತಿಗೆ ಬಾಗಲಾಕಲ್ಲ. ಮುಕ್ತ ಆರ್ಥಿಕತೆ ಈ ಸಂದರ್ಭದಲ್ಲಿ ಈಗ ಟ್ರಂಪ್ ಆಗ್ತಾ ಇದಾರಲ್ಲ, ಅದನ್ನ ಮಾಡ್ತಾ ಇದಾರಲ್ಲ, ಅದಕ್ಕೆ ಟ್ರಂಪ್ ಒಬ್ಬನ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರೆ ಕೈ ಕೊಟ್ಕೊಂಡು ಕೂತಿದ್ದೀರಾ? ನನ್ನ ದೇಶದ ಜನತೆಗೆ ಉದ್ಯೋಗ ಬೇಕು ಅಂತ ಅವ್ರು ಪಟ್ಟಿಡ್ತಾ ಇದಾರೆ. ನನ್ನ ದೇಶದ ಜನರಿಗೆ ಉದ್ಯೋಗ ಬೇಕು ಅಂತ ನೀವೇನ್ ಮಾಡ್ತಾ ಇದ್ರೆ? ಕೇಂದ್ರ ಸರ್ಕಾರ ಪಟ್ಟಿಡಬೇಕು, ಪಾಲಿಸಿ ಮಾಡ್ರಿ, ಪಾಲಿಸಿಗಳನ್ನ ತಗೊಂಡ್ ಬರ್ರಿ. ನಿರುದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಆಡಳಿತ ನಡೆಸೋದಲ್ಲ, ನಿರುದ್ಯೋಗ ನಿವಾರಣೆ ಮಾಡೋದಕ್ಕೆ ಆಡಳಿತ ನಡೆಸಬೇಕು. ಅದು ಕಾರ್ಯರೂಪದಲ್ಲಿರಬೇಕು, ಬರೀ ಭಾಷಣಗಳಲ್ಲ. ಎಲ್ಲ ದೇಶಗಳಲ್ಲೂ ಭಾಷಣ ಮಾಡಿದರೆ ಉಪಯೋಗ ಆಗುವುದಿಲ್ಲ. ನನ್ನ ದೇಶದ ಪರಿಸ್ಥಿತಿಗಳನ್ನು ಸರಿ ಹೋಗೋದಕ್ಕೆ ಆ ದೇಶಗಳ ಸಂಬಂಧಗಳನ್ನು ಹೆಂಗೆ ಬಲಪಡಿಸಬೇಕು. ಈಗ ನೋಡಿ, ಇಲ್ಲ ವಾಸ್ತವ ಸ್ಥಿತಿಯಲ್ಲಿ ಕರೆಕ್ಟಾಗಿ ಹೇಳ್ದಂಗೆ 2 ಲಕ್ಷ ಜನ ಉದ್ಯೋಗ ಕಳ್ಕೊಂತಾರೆ ಐಟಿನಲ್ಲಿ. ಯಾಕಂದ್ರೆ ನೋಡಿ, ಅಲ್ಲಿ ಒಂದು H1 ವೀಸಾದ ಒಂದು ಪ್ರಾಬ್ಲಮ್ ಆದ್ರೆ ಇಲ್ಲಿ H1B ವೀಸಾದಲ್ಲಿ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆಫ್ಟರ್ ಡಿಮಾನಿಟೈಸೇಷನ್ ಹೊಸ ರಿಕ್ರೂಟ್ಮೆಂಟ್ಗೆ ಸಾಧ್ಯನೇ ಆಗಿಲ್ಲ. ಹೊಸ ಡೆವಲಪ್ಮೆಂಟ್, ಹೊಸ ಆರ್ಗನೈಸೇಷನ್ ಬರ್ತಾನೆ ಇಲ್ಲ. ಏನಾಗ್ತಾ ಇದೆ, ಈ ಕಂಪನಿಗಳಿಗೆ ಏನಿವೆ, ವಿಪ್ರೋ ಅಂತ ಕಂಪನಿ ವಿದೇಶದಲ್ಲಿವೆ, ರುಪಿ ಸ್ಟೆಬಿಲೈಸ್ ಆಗ್ತಾ ಇದೆ. ರುಪಿ ಸ್ಟೆಬಿಲೈಸ್ ಆಗುವುದೇನಿದೆ ಇದು ಈ ಕಂಪನಿಗಳಿಗೆ ಡೇಂಜರಸ್. ಇಲ್ಲ, ಆಮೇಲೆ ಈಗಿರೋ ಐಟಿ ಉದ್ಯೋಗಿಗಳು ಏನಾಗಿದೆ ಅಂದ್ರೆ ಹೊಸ ಟ್ರೆಂಡ್ ಏನ್ ಮಾಡ್ತಾ ಇದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬರ್ತಾ ಇದೆ. ಆ ಕ್ಲೌಡ್ ಕಂಪ್ಯೂಟಿಂಗ್ ಏನ್ ಅವ್ರ ಸ್ಕಿಲ್ಸ್ ತಗೊಳ್ಳಲ್ಲ ಅಥವಾ ಕೌಶಲ್ಯತೆ ಅಭಿವೃದ್ಧಿ ಮಾಡ್ಕೊಳಕ್ಕಾಗಲ್ಲ, ಜಾಬ್ ಹೊರಗೆ ಬರ್ತದೆ. ಬಟ್ ಯಾರು 18 ಇಂದ 25 ಇರ್ತಾರೆ, ಏಜ್ ಹೊಸದಾಗಿ ಇಂಜಿನಿಯರ್ಗಳು ಆಗ್ತಾರೆ, 22-23 ಇಯರ್ಸ್ ಓಲ್ಡ್, ಅವ್ರಿಗೆ ಅವಕಾಶ ಸಿಗುತ್ತೆ. ಬಟ್ ಹಳಬರಿಗೆ ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಇದು ಎಲ್ಲ ಈಗ 35-40 ವರ್ಷ ಇಟ್ಕೊಳ್ಳಿ, ಅವ್ರಿಗೆ ಆಗಿರುತ್ತೆ. ಈಗ ಅವ್ರಿಗೆ ಕೆಲಸ ಹೋಗ್ಬಿಟ್ರೆ ಎಲ್ಲ ಹೋಗ್ಬೇಕು. ಇಲ್ಲ, ಅದೇ ಅನ್ಸರ್ಟನಿಟಿ, ಈಗ ಅದೇ ಅನ್ಸರ್ಟನಿಟಿ ಇರೋದು. ಆದ್ರೆ ಇದು ಈಗ ಮೋದಿ ಹೇಳ್ತಾರಲ್ಲ, ವರ್ಷಕ್ಕೆ 2 ಕೋಟಿ ಜಾಬ್ ಕ್ರಿಯೇಟ್ ಮಾಡ್ತೀನಿ ಅಂತ. ಅವ್ರ ಕೈಲಿ ಕ್ರಿಯೇಟ್ ಮಾಡೋಕ್ಕಾಗಿದ್ದು 1 ಲಕ್ಷ ಅಷ್ಟೇ. 2 ಕೋಟಿಯಲ್ಲಿ 1 ಲಕ್ಷ ಇಲ್ಲಿ. ಹಂಗಾಗಿ ನಮ್ಮ ದೇಶದಲ್ಲಿ ಅದನ್ನ ನಂಬ್ಕೊಂಡಿರಕ್ಕಾಗಲ್ಲ. ನೋಡಿ, ನೀತಿ ಆಯೋಗದವರು ಏನ್ ಹೇಳಿದ್ದಾರೆ ಅಂತ ಹೇಳಿ, ಜಾಬ್ ಕ್ರಿಯೇಷನ್ಗೆ ಏನ್ ಗೊತ್ತಮ್ಮ ಇಂಡಿಕೇಟರ್, ಎಲ್ಲಿ PF ಎಷ್ಟು ರಿಜಿಸ್ಟರ್ ಆಯ್ತು, ಎಷ್ಟು ESI ರಿಜಿಸ್ಟರ್ ಆಯ್ತು ಅನ್ನೋದು ಅದನ್ನ ಜಾಬ್ ಕ್ರಿಯೇಟ್ ಅನ್ನೋದು. ಸೆಲ್ಫ್ ಯಾರೋ ಎಂಪ್ಲಾಯ್ ಆದ್ರೆ ಅದನ್ನ ಜಾಬ್ ಕ್ರಿಯೇಷನ್ ಅಲ್ಲ. 1 ಲಕ್ಷ ಒಂದು ಲಕ್ಷ ಅಲ್ಲ ಸ್ವಾಮಿ, 1 ಲಕ್ಷದ ಜಾಬ್ಗಳು ಸೃಷ್ಟಿಯಾಗಿದೆ. ಬಿಜೆಪಿ ಸುಳ್ಳು ಹೇಳಕ್ಕೆ ಮಾತ್ರ ಲಾಯಕ್ಕಾಗಿದ್ದಾರೆ ಹೊರತು ದೇಶವನ್ನ ಉದ್ಧಾರ ಮಾಡಲಿಕ್ಕೆ, ಜಾಬ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷಗಳಲ್ಲಿ 10 ಕೋಟಿ ಜನ ಬಡತನದಿಂದ ರೈತರಿಂದ ಬೇರೆ ಬಂದ್ರು. ಅದನ್ನು ತಿಳ್ಕೊಬೇಕಾಗ್ತದೆ. ಏನು ಮಾಡಕ್ಕಾಗಲ್ಲ, ಸುಳ್ಳು ಹೇಳೋದಷ್ಟೇ. ಭ್ರಷ್ಟಾಚಾರ ಮಾಡೋದು ಸುಳ್ಳು ಹೇಳೋದಷ್ಟೇ. ರಜನಿಕಾಂತ್ ರಾಜಕೀಯ ಪ್ರವೇಶಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರೆ. 8 ವರ್ಷಗಳ ನಂತರ ಅಭಿಮಾನಿಗಳನ್ನು ಭೇಟಿ ಮಾಡಿದ ಅವರು
ದೇವರ ಇಚ್ಛೆ ಇದ್ದರೆ ರಾಜಕೀಯ ಪ್ರವೇಶಿಸಿದಾಗ ಹೇಳಿದ್ದಾರೆ. ಒಂದು ನಿಮಿಷ ಸರ್, ನೆಕ್ಸ್ಟ್ ಸ್ಟೋರಿ ಹೇಳ್ಬಿಟ್ಟಿದ್ದೀರಿ. ಎಸ್, ರಾಜಕೀಯ ಪ್ರವೇಶಿಸಿದರೆ ಸತ್ಯದ ದಾರಿಯನ್ನು ಎಂದೂ ತೊರೆಯೋದಿಲ್ಲ ಎಂದು ತಮಿಳುನಾಡು ಜನತೆಗೆ ಅವರು ಭರವಸೆ ನೀಡಿದ್ದಾರೆ. ಈ ಮೂಲಕ ರಜನಿಕಾಂತ್ ರಾಜಕೀಯ ಪ್ರವೇಶಿಸುವ ಸಾಧ್ಯತೆ ಇನ್ನಷ್ಟು ಹೆಚ್ಚಿದೆ. ಅಭಿಮಾನಿಗಳೊಂದಿಗೆ ತಲೈವ ಮುಖಾಮುಖಿ, ರಾಜಕೀಯ ಎಂಟ್ರಿಗೆ ರಜನಿ ಗಂಭೀರ ಚಿಂತನೆ. ಇವತ್ತು ಚೆನ್ನೈನ ರಾಘವೇಂದ್ರ ಮಂಟಪ ಸಭಾಭವನ ತುಂಬಿ ತುಳುಕ್ತಾ ಇತ್ತು. ಅಲ್ಲಿ 8 ವರ್ಷಗಳ ನಂತರ ರಜನಿಕಾಂತ್ ತಮ್ಮ ಅಭಿಮಾನಿಗಳ ಜೊತೆ ಸಮಯ ಕಳೆದರು. ತಮ್ಮ ಮನಸ್ಸಿನಲ್ಲಿ ಇರುವುದನ್ನ ಹೇಳಿಕೊಂಡ್ರು. ನನಗೆ ರಾಜಕೀಯ ಆಸೆ ಆಕಾಂಕ್ಷೆಗಳಿಲ್ಲ, ಆದರೆ ದೇವರ ಇಚ್ಛೆಯನ್ನ ಯಾರು ಬಲ್ಲರು? ದೇವರು ಹೇಗೆ ನಿರ್ದೇಶಿಸುತ್ತಾನೋ ನಾವು ಹಾಗೆ ನಡೆದುಕೊಳ್ಬೇಕು. ದೇವರು ನಾನು ನಟನಾಗಬೇಕು ಎಂದು ಬಯಸಿದ, ನಾನು ನಟನಾದೆ. ಹಾಗೆ ದೇವರು ನಾನು ರಾಜಕಾರಣಿ ಆಗಬೇಕು ಎಂದು ಬಯಸಿದ್ರೆ ನಾಳೆಯೇ ನಾನು ರಾಜಕೀಯ ಪ್ರವೇಶ ಮಾಡ್ತೀನಿ ಅಂತ ರಜನಿ ಘೋಷಣೆ ಮಾಡಿದ್ರು. ನಾನು ರಾಜಕೀಯ ಪ್ರವೇಶ ಮಾಡಿದ್ರೆ ಸತ್ಯದ ಪರವಾಗಿ ಇರ್ತೇನೆ, ಯಾವತ್ತೂ ಸತ್ಯದ ದಾರಿಯನ್ನ ಬಿಡುವುದಿಲ್ಲ. ಹಣ ಮಾಡುವುದಕ್ಕಾಗಿ ರಾಜಕೀಯಕ್ಕೆ ಬರುವವರನ್ನ ನಾನು ಪ್ರೋತ್ಸಾಹಿಸಲಾರೆ ಎಂದು ಅಭಿಮಾನಿಗಳ ಚಪ್ಪಾಳೆಯ ನಡುವೆ ರಜನಿ ಹೇಳಿದರು. 1996ರ ಚುನಾವಣೆಯಲ್ಲಿ ರಜನಿಕಾಂತ್ ಜಯಲಲಿತಾ ವಿರುದ್ಧ ಹೇಳಿಕೆ ನೀಡಿದರು. ಈ ಹೇಳಿಕೆಯ ಪರಿಣಾಮ ಜಯಲಲಿತಾ ಸೋಲಾಗಿತ್ತು. ರಜನಿಕಾಂತ್ ತಮ್ಮ ಈ ಹಿಂದಿನ ರಾಜಕೀಯ ಅನುಭವವನ್ನ ನೆನಪಿಸಿಕೊಂಡರು. 21 ವರ್ಷಗಳ ಹಿಂದೆ ರಾಜಕೀಯ ಒಕ್ಕೂಟವೊಂದಕ್ಕೆ ಬೆಂಬಲವನ್ನ ನೀಡಿ ತಪ್ಪು ಮಾಡಿದೆ. ಅಲ್ಲಿಂದ ಈಚೆಗೆ ಹಲವು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿವೆ. ಅದಕ್ಕಾಗಿ ನಾನು ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೇನೆ, ನಾನು ಯಾವ ರಾಜಕೀಯ ಪಕ್ಷಕ್ಕಾಗಲಿ ರಾಜಕಾರಣಿಗಳಿಗಾಗಲಿ ಬೆಂಬಲ ನೀಡಿಲ್ಲ ಎಂದು ಅವರು ಹೇಳಿದರು. ಒಟ್ನಲ್ಲಿ ಸುಮಾರು 1,000 ಅಭಿಮಾನಿಗಳ ಎದುರು ತಮ್ಮ ರಾಜಕೀಯ ಪ್ರವೇಶದ ಇಂಗಿತವನ್ನ ರಜನಿ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ರಜನಿಕಾಂತ್ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಸಿದ್ಧವಾಗಿದೆ. ವೇದಿಕೆಗೆ ರಜನಿ ಯಾವಾಗ ಬರ್ತಾರೆ ಎಂಬುದು ಈಗಿನ ಕುತೂಹಲ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ರಾಜಕೀಯಕ್ಕೆ ಬರ್ತಾರಾ ಇಲ್ವೋ ಈಗ ದೇವ್ರನ್ನೇ ಕೇಳಬೇಕು. ಯಾಕಂದರೆ ದೇವ್ರು ಹೇಳ್ದಂಗೆ ಮಾಡ್ತಾರೆ ಅವರು. ಇವರು ದೇವ್ರು ಏನು ಹೇಳ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಈ ನೋಡಿ ಹಲವು ಸುದ್ದಿಗಳಿದ್ವು ಈ ಕೆಲವು ತಿಂಗಳ ಹಿಂದೆ. ರಾಷ್ಟ್ರಪತಿ ಹುದ್ದೆಗೆ BJP ರಜನಿಕಾಂತ್ ಅವ್ರನ್ನ ಮುಂದೆ ಬಿಡಬಹುದು ಅನ್ನುವ ಸುದ್ದಿ ಚರ್ಚೆಗಳೆಲ್ಲ ನಡೀತಾ ಇದ್ವು. ಒಟ್ಟಿನಲ್ಲಿ ಏನು ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ಅವರು ದೇವರ ಇಚ್ಛೆ ಮಾತನಾಡ್ತಾ ನಾನು ಚಿತ್ರನಟನಾಗಬೇಕು ಅನ್ನೋ ದೇವ್ರ ಇಚ್ಛೆ ಇತ್ತು ಅಂತ ಅಂದರು. ಅಂದರೆ ದೇವ್ರ ಇಚ್ಛೆ ಈಗ ಅವರು ರಾಜಕೀಯ ಪ್ರವೇಶ ಮಾಡೋದಕ್ಕೂ ಇದೆಯೋ ಇಲ್ಲೋ ಗೊತ್ತಿಲ್ಲ. ದೇವ್ರ ಹತ್ರ ಕೇಳ್ಕೊಬರೋಣ, ಲೆಡಸಿ ದೇವ್ರ ಹತ್ರ ಏನು ಹೇಳ್ತಾರೆ ನೋಡೋಣ. ಇರುವೆ, ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹೊಸ ಸುದ್ದಿಗಳೊಂದಿಗೆ, ಹೊಸ ಅತಿಥಿಗಳೊಂದಿಗೆ ಹಾಜರಾಗ್ತೀರಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.